ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಜಿಯೋಗ್ರಫಿಯಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ನೋಡೋಣ. ಏನಪ್ಪ ಅಂತಂತಂದರೆ ಇಂಟೀರಿಯರ್ ಆಫ್ ಅರ್ತ್. ಭೂಗೋಳಶಾಸ್ತ್ರದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ನೋಡೋಣ, ಭೂಮಿಯ ಆಂತರಿಕ ರಚನೆ ಅಂತ. ನನ್ನ ಹೆಸರು ಶ್ರೀನಾಥ್ ಪಾಂಡವ್. ಇವಾಗ ಇಂಟೀರಿಯರ್ ಆಫ್ ಅರ್ತ್ ಬಗ್ಗೆ ನೋಡೋಣ. ಯಾವುದೇ ಒಂದು ಟಾಪಿಕ್ ತೊಗೊಂಡ್ರೆ ಅದರ ಬಗ್ಗೆ ಹಿನ್ನೆಲೆಯನ್ನು ತಿಳ್ಕೊಳ್ಳೋದು ಅತ್ಯವಶ್ಯಕ. ಯಾಕೆ ಹಿನ್ನೆಲೆಯನ್ನು ತಿಳ್ಕೊಬೇಕು? ನಾವು ಹಿನ್ನೆಲೆಯನ್ನು ತಿಳ್ಕೊಂಡ್ರೆ ಆ ಟಾಪಿಕ್ ಯಾಕೆ ನಾವು ಕಲಿತಾ ಇದ್ದೀವಿ, ಅದರಿಂದ ಯೂಸ್ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು ಕೇಳ್ಬೋದು, ಈ ಇಂಟೀರಿಯರ್ ಆಫ್ ಅರ್ಥಲ್ಲಿ ಏನು ಹಿನ್ನೆಲೆ ಇರ್ಬೋದು ಅಂತ. ಇದರಲ್ಲಿ ಏನಿಲ್ಲ, ಆ ಥರದ್ದು ಇಂಪಾರ್ಟೆನ್ಸೇ ಇದರ ಹಿನ್ನೆಲೆ. ಇಂಟೀರಿಯರ್ ಆಫ್ ಅರ್ತ್ ಏನು ಯಾವುದಕ್ಕೆ ಇಂಪಾರ್ಟೆಂಟ್ ಅನ್ನೋದು ಈ ಥರ ಹಿನ್ನೆಲೆ ಆಗಿರುತ್ತೆ. ಯಾಕೆ ಇದು ಇಂಪಾರ್ಟೆಂಟು? ನಾವು ಇಂಟೀರಿಯರ್ ಆಫ್ ಅರ್ತ್ ಯಾಕೆ ಕಲಿಬೇಕು, ಯಾಕೆ ಇದರ ಮೇಲೆ ಪ್ರಶ್ನೆ ಕೇಳ್ತಾರಪ್ಪ ಅಂತಂತಂದರೆ, ಅರ್ತ್ ಈಸ್ ಓನ್ಲಿ ಹ್ಯಾಬಿಟೇಬಲ್ ಪ್ಲ್ಯಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಹೆನ್ಸ್ ನೋಯಿಂಗ್ ಆಫ್ ಅರ್ತ್ಸ್ ಇಂಟೀರಿಯರ್ ಈಸ್ ಮೋಸ್ಟ್ ಎಸೆನ್ಷಿಯಲ್. ಏನಪ್ಪ ಅಂತಂದರೆ, ಭೂಮಿಯು ನಮ್ಮ ಸೌರಮಂಡಲದಲ್ಲಿನ ಏಕೈಕ ವಾಸಯೋಗ ಗ್ರಹವಾಗಿದೆ. ಆದ್ದರಿಂದ ಭೂಮಿಯ ಆಂತರಿಕ ರಚನೆ ಬಗ್ಗೆ ತಿಳಿಯುವುದು ನಮಗೆ ಅತ್ಯವಶ್ಯಕ. ಭೂಮಿಯ ಆಂತರಿಕ ರಚನೆ ಬಗ್ಗೆ ತಿಳ್ಕೊಂಡು ನಾವೇನು ಮಾಡಬೇಕಾಗತ್ತೆ ನೋಡೋಣ. ಏನಾಗತ್ತಂದರೆ, ಭೂಮಿ ಮೇಲೆ ನಾವು ತಿಳ್ಕೊಂಡ್ರೆ ಇಲ್ಲಿ ಮೇಲ್ಗಡೆನೂ ಲ್ಯಾಂಡ್ ಫಾರ್ಮ್ಸ್ ಇದ್ದಾವೆ, ಕೆಳಗಡೆನೂ ಲ್ಯಾಂಡ್ ಫಾರ್ಮ್ಸ್ ಇದ್ದಾವೆ. ಮೇಲಿನ ಲ್ಯಾಂಡ್ ಫಾರ್ಮ್ಸ್ ಏನೇನು ಬರ್ತಾವಪ್ಪ ಅಂತಂತಂದರೆ, ಮೌಂಟೇನ್ಸು, ಪ್ಲೇಟ್ಯೂಸು, ಪ್ಲೇನ್ಸು, ಓಷನ್ಸು, ಕ್ಲೈಮೆಟೊಲಾಜಿ ಇವೆಲ್ಲ ಬರುತ್ತೆ. ಅದೇ ಇಂಟೀರಿಯರ್ ಆಫ್ ಅರ್ತ್ ಒಳಗೆ ನಾವು ಏನೇನು ಕಲಿತೀವಪ್ಪ ಅಂತಂತಂದರೆ, ಕ್ರಸ್ಟು, ಮ್ಯಾಂಟಲು, ಕೋರು. ನೀವು ಕೇಳ್ಬೋದು, ಇದರಿಂದ ಕಲಿತ್ರೆ ಏನು ಯೂಸು? ಇವಾಗ ಫಾರ್ ಎಕ್ಸಾಂಪಲ್ ವೋಲ್ಕ್ಯಾನೋಸ್ ಅಂತ ತೊಗೊಂಡ್ರೆ, ಅಥವಾ ವೋಲ್ಕ್ಯಾನಿಕ್ ಮೌಂಟೇನ್ಸ್ ಅಂತ ತೊಗೊಂಡ್ರೆ, ಮ್ಯಾಗ್ಮಾ ಲಾವಾ ಅಂತ ತೊಗೊಂಡ್ರೆ, ಅದು ಎಲ್ಲಿಂದ ಬರುತ್ತೆ? ನಾವು ಅರ್ತ್ಸ್ ಇಂಟೀರಿಯರ್ ಆಫ್ ಅರ್ತ್ ಅಂತ ಕಲ್ತ್ರೇ ನಮಗೆ ವೋಲ್ಕ್ಯಾನೋ ಯಾಕೆ ಫಾರ್ಮ್ ಆಗುತ್ತೆ. ಆ್ಯಸ್ತೋನೋಸ್ಪಿಯರ್ ಅಂತಂದರೆ ಏನು, ಮ್ಯಾಗ್ಮಾ ಎಲ್ಲಿಂದ ಬರುತ್ತೆ, ಲಾವಾ ಇದಕ್ಕಂತ ಏನಂತ ಕರಿತೀವಿ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಇಂಟೀರಿಯರ್ ಆಫ್ ಅರ್ತ್ ಕಲಿಯೋದು ಎಷ್ಟು ನಾವು ಎಕ್ಸ್ಟೀರಿಯರ್ ಆಫ್ ಅರ್ತ್ ಕಲಿಯೋದು ಅವಶ್ಯಕ ಅನ್ಕೋತೀವೋ ಅಷ್ಟೇ ಇಂಟೀರಿಯರ್ ಆಫ್ ಅರ್ತ್ ಕಲಿಯೋದು ನಮ್ಗೆ ಅತ್ಯವಶ್ಯಕ. ಅದಕ್ಕೆ ಇದು ಬ್ಯಾಕ್ಗ್ರೌಂಡ್ ಆಗುತ್ತೆ. ನೆಕ್ಸ್ಟು ಈಗ ಅರ್ತ್ಸ್ ಇಂಟೀರಿಯರ್ ಇದೇನಪ್ಪ ಅಂತಂದರೆ, ಇಂಟೀರಿಯರ್ ಆಫ್ ಅರ್ತು ನಾವು ಮೂರು ಮೇಜರ್ ಲೇಯರನ್ನು ಮೇಜರ್ ಲೇಯರ್ನ ಒಳಗೊಂಡೈತೆ. ಏನಪ್ಪ ಮೂರು ಮೇಜರ್ ಲೇಯರು? ಆಗಲೇ ಹೇಳ್ದಂಗೆ ಕ್ರಸ್ಟು, ಅದಕ್ಕೆ ಭೂಕವಚ ಅಂತ ಕರಿತೀವಿ, ಮ್ಯಾಂಟಲು, ಮಧ್ಯಂತರ ಗೋಳ ಅಂತ ಕರಿತೀವಿ, ಆಮೇಲೆ ಕೋರು, ಕೇಂದ್ರಗೋಳ ಅಂತ ಕರಿತೀವಿ. ಇವೇ ಮೂರು ಲೇಯರನ್ನು ನಾವು ಡಿಟೇಲ್ಡಾಗಿ ನೋಡ್ಕೊತ ಹೋಗೋಣ. ಡಿಟೇಲ್ಡಾಗಿ ನೋಡ್ಕೊತ ಹೋಗ್ಬೇಕಂತಂತಂದರೆ ಇದರದ್ದು ಒಂದು ಡಯಾಗ್ರಾಮನ್ನು ನಾವು ನೆನಪಿಟ್ಕೋಬೇಕು. ಇದು ಒಂದು ಡಯಾಗ್ರಾಮನ್ನು ನಾವು ನೆನಪಿಟ್ಕೊಂಡ್ರೆ ಅಂತಂತಂದರೆ ಎಕ್ಸಾಮಲ್ಲಿ ಬರುವ ನಾವು ಕ್ವಶನ್ಸನ್ನು ಟ್ಯಾಕಲಾಗಿ ಮಾಡ್ಕೋಬೋದು. ಯಾಕಂದರೆ ನಮಗೆ ಡಯಾಗ್ರಾಮು ಈಸಿಯಾಗಿ ನೆನಪಿಟ್ಕೊಳ್ತವೆ. ಅದ್ರ ಬಗ್ಗೆ ನಾವು ಬರೆದು ಕಲಿಯೋ ಮುಖಾಂತರಕ್ಕಿಂತ ಡಯಾಗ್ರಾಮ್ ನೆನಪಿಟ್ಕೊಳ್ಳೋ ಮುಖಾಂತರ ಜಾಸ್ತಿ ನಮಗೇನಪ್ಪ ಅಂದರೆ ನೆನಪುಳಿಯುತ್ತೆ. ಹಾಗೆ ಇದನ್ನು ಕೂಡ ಕ್ರಸ್ಟು, ಮ್ಯಾಂಟಲು ಮತ್ತು ಕೋರ್ ಬಗ್ಗೆ ಡಯಾಗ್ರಾಮ್ ಮುಖಾಂತರ ನಾವು ನೋಡೋಣ. ಇಲ್ಲಿ ನೋಡಿ, ಇದು ಅರ್ತು, ಇದೇನಪ್ಪ ಅಂದರೆ ಇದು ಬ್ಲ್ಯಾಕ್ ಐತಲ್ಲ, ಇಷ್ಟು ಬ್ಲ್ಯಾಕು, ಇದು ಕ್ರಸ್ಟು, ಅರ್ತ್ ಕ್ರಸ್ಟು. ಇದು ರೆಡ್ ಏನು ಮಾಡಿದಾರಲ್ಲ, ಡಿನೋಟ್ ಮಾಡಿದಾರಲ್ಲ, ಇದು ಮ್ಯಾಂಟಲು. ಇದು ಆರೆಂಜ್ ಮತ್ತು ಯೆಲ್ಲೋ ಏನೈತಲ್ಲ, ಇದಕ್ಕೆ ಕೋರ್ ಅಂತ ಕರಿತೀವಿ. ಈ ಕೋರಲ್ಲಿ ಏನಪ್ಪ ಅಂತಂದರೆ ಔಟರ್ ಕೋರು, ಇನ್ನರ್ ಕೋರ್ ಅಂತ ಬರುತ್ತೆ. ಇಷ್ಟೇನಪ್ಪ ಅಂದರೆ ನೀವು ನೆನಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟು ಡಿಟೇಲ್ಡಾಗಿ ಒಂದು ಡಯಾಗ್ರಾಮ್ ಬರುತ್ತೆ, ಅದನ್ನು ನೋಡೋಣ. ಇವಾಗ ನೋಡಿ, ಇದು ಒಂದು ನೀವು ಡಯಾಗ್ರಾಮನ್ನು ನೆನಪಿಟ್ಕೊಂಡ್ರೆ, ಆಮೇಲೆ ನಾನು ಒಂದು ಟ್ರಿಕ್ಕು ಹೇಳ್ತೀನಿ. ಇವು ಕಾಂಟ್ರಾಕ್ಟ್ ಡಿಸ್ಕಂಟಿನ್ಯೂಟಿ, ಮೊಹರೋವಿಸಿಕ್ ಡಿಸ್ಕಂಟಿನ್ಯೂಟಿ, ಇವೇ ಕ್ರೋನಲಾಜಿಕಲ್ ಆರ್ಡ್ರಲ್ಲಿ ನಾವು ಹೆಂಗೆ ನೆನಪಿಟ್ಕೋಬೇಕಂತ ನಾನು ಟ್ರಿಕ್ಕು ಹೇಳ್ತೀನಿ. ಇವಾಗ ಈ ಡಯಾಗ್ರಾಮ್ ಬಗ್ಗೆ ನೋಡೋಣ. ಇಲ್ಲೇನಾಗುತ್ತಪ್ಪ ಅಂತಂತಂದರೆ, ಇದು ಕ್ರಸ್ಟ್, ಇದು ಟೋಟಲು ಒಂದು ನಾವು ಭೂಭಾಗವನ್ನು ಒಂದು ಕೇಕ್ ಥರ ತೊಗೊಂಡಿದ್ವಿ. ಇದನ್ನೇ ನಾವು ತಿಳ್ಕೊಂಡು ತಗೋಣ. ಇದಕ್ಕೆ ಕ್ರಸ್ಟ್ ಅಂತ ಕರಿತೀವಿ. ಈ ಕ್ರಸ್ಟ್ ಎಷ್ಟರಿಂದ ಎಷ್ಟು ಕಿಲೋಮೀಟರ್ ಐತಿಪ್ಪ ಅಂತಂತಂದರೆ 8ರಿಂದ 40 ಕಿಲೋಮೀಟರ್ವರೆಗೂ ಏನಪ್ಪ ಅಂದರೆ ವಿಸ್ತರಣೆಗೊಂಡೈತೆ. ಈ ಕ್ರಸ್ಟ್ ಏನೈತಲ್ಲ ಟೋಟಲಿ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಈ ಕ್ರಸ್ಟನ್ನು ಮತ್ತೆ ವಿಂಗಡಣೆ ಮಾಡ್ತಾರೆ. ಏನು ವಿಂಗಡಣೆ ಮಾಡ್ತಾರೆ? ಕಾಂಟಿನೆಂಟಲ್ ಕ್ರಸ್ಟ್ ಅಂತ ವಿಂಗಡಣೆ ಮಾಡ್ತಾರೆ.
ಇನ್ನೊಂದು ಏನಪ್ಪ ಅಂದರೆ ಓಷನಿಕ್ ಕ್ರಸ್ಟ್ ಅಂತ. ಇದನ್ನು ಯಾಕೆ ವಿಂಗಡಣೆ ಮಾಡಬೇಕು? ಕ್ರಸ್ಟ್ ಇರೋದು ಒಂದೇ, ಇದನ್ನು ಯಾಕೆ ಮತ್ತೆ ವಿಂಗಡಣೆ ಮಾಡಿದ್ರಪ್ಪ ಅಂತಂದರೆ ಈ ಕಾಂಟಿನೆಂಟಲ್ ಕ್ರಸ್ಟ್ ಏನೈತಲ್ಲ ಇದು ಸಿಯಾಲಲ್ಲಿಂದ ಮಾಡಿರ್ತಾರೆ. ಸಿಯಾಲ್ ಅಂತಂದ್ರೆ ಏನು? ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ. ಅಂದರೆ ನಾವು ಇಲ್ಲಿ ಲ್ಯಾಂಡನ್ನು ತೊಗೊಂಡ್ರೆ ಅಥವಾ ಕಾಂಟಿನೆಂಟಲ್ ಕ್ರಸ್ಟನ್ನು ಇಷ್ಟು ನಾವು ತೊಗೊಂಡ್ರೆ ಇಲ್ಲಿ ನಮಗೆ ಜಾಸ್ತಿ ಏನು ಕಂಡು ಬರುತ್ತಪ್ಪ ಅಂದರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಕಂಡು ಬರುತ್ತೆ. ಹಾಗೆ ಓಷನಿಕ್ ಕ್ರಸ್ಟಲ್ಲಿ ಏನು ಕಂಡು ಬರ್ತೀವಪ್ಪ ಅಂತಂದರೆ ಸೀಮಾ ಅಂತ ಕರಿತೀವಿ. ಇಲ್ಲಿ ಸಿಲಿಕಾನ್ ಮತ್ತು ಮ್ಯಾಗ್ನೇಷಿಯಮ್ ಏನಪ್ಪ ಅಂತಂದರೆ ಕಂಡು ಬರುತ್ತೆ. ಅದಕ್ಕೆ ಏನಪ್ಪ ಅಂದರೆ ಸೀಮಾ ಲೇಯರ್ ಅಂತ ಕರಿತೀವಿ. ಅದಕ್ಕೆ ಓಷನಿಕ್ ಕ್ರಸ್ಟ್ ಮತ್ತು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಮತ್ತು ಯಾಕೆ ಡಿಫ್ರೆನ್ಷಿಯೇಟ್ ಮಾಡ್ತಾರಪ್ಪ ಅಂತಂದರೆ ಇತರ ಡೆಪ್ತೇ ಬೇರೆ ಇದೆ, ಇತರ ಡೆಪ್ತೇ ಬೇರೆ ಇದೆ. ಇದು 5 to 8 ಕಿಲೋಮೀಟರ್ವರೆಗೂ ರೇಂಜ್ ಆಗುತ್ತೆ. ಇದು ಅಪ್ ಟು 30 to 40 ಕಿಲೋಮೀಟರ್ವರೆಗೂ ಏನಪ್ಪ ಅಂತಂದರೆ ರೇಂಜ್ ಆಗುತ್ತೆ. ಅದಕ್ಕೆ ಇದು ಇಷ್ಟು ಏನಪ್ಪ ಅಂತಂದರೆ ಕ್ರಸ್ಟ್ ಬಗ್ಗೆ. ನೆಕ್ಸ್ಟು ಇದು ಡಿಸ್ಕಂಟಿನ್ಯೂಟಿ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟು ಇವೆಲ್ಲ ಲೇಯರ್ಸ್ಗಳು ನೋಡ್ಕೊಂಡು ಆಮೇಲೆ ಡೈರೆಕ್ಟ್ ಡಿಸ್ಕಂಟಿನ್ಯೂಟಿ ಬಗ್ಗೆ ನೋಡೋಣ. ಇವಾಗ ನೆಕ್ಸ್ಟು ಇದು ಕ್ರಸ್ಟ್ ಆಯಿತು, ಇಷ್ಟು ಇದು ಕ್ರಸ್ಟ್ ಲೇಯರು. ನೆಕ್ಸ್ಟು ಮ್ಯಾಂಟಲ್ ಏನಪ್ಪ ಅಂತಂತಂದರೆ ಮ್ಯಾಂಟಲನ್ನು ಎರಡು ಭಾಗಗಳನ್ನು ಏನಪ್ಪ ಅಂತಂದರೆ ವಿಭಜನೆ ಮಾಡ್ತಾರೆ. ಎರಡು ಭಾಗಗಳು ಯಾವಪ್ಪ ಅಂತಂದರೆ ಒಂದು ಅಪ್ಪರ್ ಮ್ಯಾಂಟಲು, ಇದೆಲ್ಲ ಅಪ್ಪರ್ ಮ್ಯಾಂಟಲು, ಆಮೇಲೆ ಇದು ಲೋವರ್ ಮ್ಯಾಂಟಲು. ಈ ಅಪ್ಪರ್ ಮ್ಯಾಂಟಲ್ ಐತಲ್ಲ ಮತ್ತೆ 3 ಭಾಗಗಳನ್ನಾಗಿ ಮಾಡ್ತಾರೆ. ಏನು? ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು, ಇಲ್ಲಿ ಬರ್ತಿದೆ ನೋಡಿ, ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು, ಮಿಡಲ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು ಮತ್ತು ಲೋವರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು. ಯಾಕೆ ಡಿಫ್ರೆನ್ಷಿಯೇಷನ್ ಮಾಡ್ತಾರೆ? ಯಾಕೆ ಡಿಫ್ರೆನ್ಷಿಯೇಷನ್ ಮಾಡ್ತಾರಪ್ಪ ಅಂತಂತಂದರೆ ನಾವಿಲ್ಲಿ ಲಿಥೋಸ್ಪಿಯರು, ಆಸ್ತೋನೋಸ್ಪಿಯರು, ಮೀಸೋಸ್ಪಿಯರು ಮತ್ತು ಬ್ಯಾರಿಸ್ಪಿಯರ್ ಅಂತ ಕಲಿತೀವಿ. ಇವು ನಾವು ತಿಳ್ಕೊಬೇಕಂತಂತಂದರೆ ಇತರ ವಿಭಜನೆ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಯಾಕೆ ಇದು ಲಿಥೋಸ್ಪಿಯರ್ ಅಂದರೆ ಏನು? ಇವಾಗ ಕ್ರಸ್ಟ್ ಅಂತ ಕಲ್ತ್ವಿ. ಇಲ್ಲಿ ಓಷನಿಕ್ ಕ್ರಸ್ಟು ಬಂತು, ಮತ್ತು ಏನಪ್ಪ ಅಂತಂತಂದರೆ ಕಾಂಟಿನೆಂಟಲ್ ಕ್ರಸ್ಟು ಬಂತು. ಈ ಕ್ರಸ್ಟು ಪ್ಲಸ್ ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು ಇದು ಟೋಟಲಿ ಇವಿಷ್ಟು ಲೇಯರ್ ತೊಗೊಂಡ್ರೆ ಏನಪ್ಪ ಅಂದರೆ ಲಿಥೋಸ್ಪಿಯರ್ ಫಾರ್ಮ್ ಆಗುತ್ತೆ. ಹಾಗೆ ಮಿಡ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ಗೆ ಆಸ್ತೋನೋಸ್ಪಿಯರ್ ಅಂತ ಕರಿತೀವಿ. ಈ ಮಿಡ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ ಏನಪ್ಪ ಅಂತಂದರೆ ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ ಮಧ್ಯಕ್ಕೆ ಇರೋದಕ್ಕೆ ನಾವೇನಪ್ಪ ಅಂದರೆ ಮಿಡ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ ಅಂತ ಕರಿತೀವಿ. ಅದಕ್ಕೆ ನಾವು ಆಸ್ತೋನೋಸ್ಪಿಯರ್ ಅಂತ ಕರಿತೀವಿ. ಅದು ಯಾವುದಪ್ಪ ಅಂದರೆ ಸೀಮಾ ಲೇಯರ್ಲಿ ಫಾರ್ಮ್ ಆಗಿರುತ್ತೆ. ಅಂದರೆ ಸಿಲಿಕಾನ್ ಮತ್ತು ಮ್ಯಾಗ್ನೇಷಿಯಮ್ ನಾವಲ್ಲಿ ಜಾಸ್ತಿ ಕಂಡು ಬರುತ್ತೆ. ನೆಕ್ಸ್ಟು ಇದಾಯಿತು ಏನಪ್ಪ ಅಂತಂದರೆ ಲಿಥೋಸ್ಪಿಯರ್ ಆಯಿತು. ಏನು? ಕ್ರಸ್ಟು ಮತ್ತು ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್. ಮಿಡ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ ಏನಾಯಿತು? ಏನು? ಆಸ್ತೋನೋಸ್ಪಿಯರ್ ಆಯಿತು. ಆಮೇಲೆ ಲೋವರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮ್ಯಾಂಟಲು ಇದೇನಾಗುತ್ತೆ ಅಂದರೆ ಮೀಸೋಸ್ಪಿಯರ್ ಆಗುತ್ತೆ. ನೆಕ್ಸ್ಟು ಕೋರಿಗೆ ಬಂತಂತಂದರೆ ಔಟರ್ ಕೋರು, ಇನ್ನರ್ ಕೋರು. ಇದು ಔಟರ್ ಕೋರು, ಇದು ಇನ್ನರ್ ಕೋರು. ಇವೆರಡು ಕೂಡಿ ಏನಂತೇವಪ್ಪ ಅಂದರೆ ಬ್ಯಾರಿಸ್ಪಿಯರ್ ಅಂತ ಕರಿತೀವಿ. ಇದು ಲಿಥೋಸ್ಪಿಯರು, ಆಸ್ತೋನೋಸ್ಪಿಯರು, ಮೀಸೋಸ್ಪಿಯರು, ಬ್ಯಾರಿಸ್ಪಿಯರು. ಹಾಗೆ ನೆಕ್ಸ್ಟು ಇನ್ನು ಮ್ಯಾಂಟಲ್ ಬಗ್ಗೆ ನಾವು ತಿಳ್ಕೊಬೇಕಂತಂದರೆ ಇದು ಹೆಂಗೆ 8 to 40 ಕಿಲೋಮೀಟರ್ವರೆಗೂ ಐತಲ್ಲ, ಹಾಗೆ ಇದು ಅಪ್ ಟು 2900 ಕಿಲೋಮೀಟರ್ಸ್ ಏನಪ್ಪ ಡೆಪ್ತಾಗಿರುತ್ತೆ ಇದು. ನೆಕ್ಸ್ಟು ಇದರಲ್ಲಿನೂ ನಾವು ಹೇಳಿದೆ ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮ್ಯಾಂಟಲ್ ಇರುತ್ತೆ. ಅಪ್ಪರ್ ಮ್ಯಾಂಟಲ್ ಏನಿರುತ್ತಲ್ಲ ಇದು ಸೆಮಿ ಸಾಲಿಡ್ ಆಗಿರುತ್ತೆ. ಸೆಮಿ ಸಾಲಿಡ್ ಅಂತಂತಂದ್ರೇನು? ವಿಸ್ಕಾಸಿಟಿ ಆಗಿರುತ್ತೆ, ವಿಸ್ಕಸ್ ಆಗಿರುತ್ತೆ. ವಿಸ್ಕಸ್ ಅಂತಂತಂದ್ರೇನು? ರೆಸಿಸ್ಟೆನ್ಸ್ ಟು ಫ್ಲೋ. ಇವನು ಕೇಳ್ಬೋದು ಸೆಮಿ ಸಾಲಿಡ್ ಅಂತೀರಾ, ವಿಸ್ಕಸ್ ಅಂತೀರಾ, ರೆಸಿಸ್ಟೆನ್ಸ್ ಟು ಫ್ಲೋ ಅಂತೀರಾ. ರೆಸಿಸ್ಟೆನ್ಸ್ ಟು ಫ್ಲೋ ಅಂತಂತಂದರೆ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಒಂದು ಜಗ್ಗಲ್ಲಿ ವಾಟರ್ ತೊಗೊಳ್ಳೋಣ, ಇನ್ನೊಂದು ಜಗ್ಗಲ್ಲಿ ಹನಿ ತೊಗೊಳ್ಳೋಣ, ಜೇನುತುಪ್ಪ ತೊಗೊಳ್ಳೋಣ. ಇವಾಗ ಈ ವಾಟರ್ನ ನೀವು ಏನು ಮಾಡಿಪ್ಪ ಅಂತಂತಂದರೆ ನೆಲದ ಮೇಲೆ ಚೆಲ್ಲಿ. ಇದು ನೆಲದ ಮೇಲೆ ಚೆಲ್ಲಿದ ತಕ್ಷಣ ಏನಾಗುತ್ತಪ್ಪ ಅಂತಂದರೆ ಫ್ಲೋ ಹಾಕೋದು ಹೋಗುತ್ತೆ. ಅದೇ ಹನಿಯನ್ನು ತೊಗೊಂಡಿದ್ದನ್ನು ನೀವು ನೆಲದ ಮೇಲೆ ಚೆಲ್ಲಿ, ಇದೇನಪ್ಪ ಅಂದರೆ ಫ್ಲೋ ಜಾಸ್ತಿ ಸ್ಲೋ ಸ್ಪೀಡಲ್ಲಿ ಫ್ಲೋ ಆಗುತ್ತೆ. ಇಲ್ಲೇನಪ್ಪ ಅಂತಂದರೆ ಇದು ಹನಿ ಈಸ್ ಹೈಲಿ ವಿಸ್ಕಸ್, ಅಂದರೆ ರೆಸಿಸ್ಟೆನ್ಸ್ ಟು ಫ್ಲೋ. ಅದೇನು ಫ್ಲೋ ಆಗ್ತಿರುತ್ತಲ್ಲ ಅದಕ್ಕೆ ರೆಸಿಸ್ಟೆನ್ಸ್ ಕೊಡ್ತೈತೆ, ಅದಕ್ಕೆ ನಾವು ವಿಸ್ಕಸ್ ಅಂತ ಕರಿತೀವಿ. ಹಾಗೆ ಆಸ್ಟಿನೋಸ್ಪಿಯರ್ ಕೂಡ ಏನಪ್ಪ ಅಂದರೆ ಸೆಮಿ ಸಾಲಿಡ್ ಫಾರ್ಮಲ್ಲಿರುತ್ತೆ, ಅಂದರೆ ವಿಸ್ಕಸ್ ಆಗಿರುತ್ತೆ. ಆಯಿತಾ? ಅರ್ಥ ಆಯ್ತಾ ವಿಸ್ಕಾಸಿಟಿ ಏನತ್ತ ಅಂತಂದರೆ. ನೆಕ್ಸ್ಟು ಲೋವರ್ ಮ್ಯಾಂಟಲ್ ಏನಪ್ಪ ಅಂದರೆ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ನೆಕ್ಸ್ಟು ಕೋರು, ಔಟರ್ ಕೋರು, ಇನ್ನರ್ ಕೋರು. ಔಟರ್ ಕೋರ್ ಏನಪ್ಪ ಅಂದರೆ ಇದು ಸೆಮಿ ಸಾಲಿಡ್ ಅಥವಾ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಆಮೇಲೆ ಇನ್ನರ್ ಕೋರು ಸಾಲಿಡು. ನೀವು ಕೇಳ್ಬೋದು ಈ ಸಾಲಿಡು, ಸೆಮಿ ಸಾಲಿಡು, ಇದೇ ಸೆಮಿ ಸಾಲಿಡ್ ಆಗಿರುತ್ತೆ, ಇದೇ ಲಿಕ್ವಿಡ್ ಆಗಿರುತ್ತೆ ಅಂತ ಹೆಂಗೆ ನಾವು ನೆನಪಿಟ್ಕೋಬೇಕಂತಂದರೆ ಎಲ್ಲ ಕ್ರೋನೋಲಾಜಿಕಲ್ ಆರ್ಡರ್ ಒಳಗಡೆ ಐತೆ. ಇಲ್ಲಿ ನೋಡಿ, ಕ್ರಸ್ಟು ಸಾಲಿಡಲ್ಲಿ ಐತೆ, ಅಪ್ಪರ್ ಮ್ಯಾಂಟಲು ಸೆಮಿ ಸಾಲಿಡಲ್ಲಿ ಐತೆ, ಲೋವರ್ ಮ್ಯಾಂಟಲು ಸಾಲಿಡಲ್ಲಿ ಐತೆ. ನೆಕ್ಸ್ಟ್ ಔಟರ್ ಕೋರು ಸೆಮಿ ಸಾಲಿಡಲ್ಲಿ ಐತೆ, ಇನ್ನರ್ ಕೋರು ಸಾಲಿಡಲ್ಲಿ ಐತೆ. ನೋಡಿ ನೀವಿಷ್ಟೇ
ಕ್ರಸ್ಟು ಸಾಲಿಡು, ಮ್ಯಾಂಟಲ್ನ ಎರಡು ಭಾಗದಲ್ಲಿ ಮಾಡಿ ಅಪ್ಪರ್ ಮ್ಯಾಂಟಲ್ ಲೋವರ್ ಮ್ಯಾಂಟಲು ಸೆಮಿ ಸಾಲಿಡ್ ಆಗುತ್ತೆ, ಸಾಲಿಡ್ ಆಗುತ್ತೆ. ಔಟರ್ ಕೋರು ಸೆಮಿ ಸಾಲಿಡ್ ಆರ್ ಲಿಕ್ವಿಡ್ ಎರಡೂ ಇದಾವೆ ನೋಡಿ, ಸೆಮಿ ಸಾಲಿಡ್ ಆರ್ ಲಿಕ್ವಿಡ್, ಆಮೇಲೆ ಸಾಲಿಡ್. ನೀವು ಆರಾಮಾಗಿ ನೆನಪಿಟ್ಬೋದು. ಅದಕ್ಕೆ ಹೇಳಿದ್ದು ಇದು ಒಂದು ಡಯಾಗ್ರಾಮ್ ನೀವು ನೆನಪಿಟ್ಕೊಂಡ್ರೆ ಮ್ಯಾಕ್ಸಿಮಮ್ ಆಫ್ ಕ್ವಶನ್ಸ್ ನೀವು ಟ್ಯಾಕಲ್ ಮಾಡ್ಬೋದು ಅಂತ. ನೆಕ್ಸ್ಟು ಕೋರ್ ಬಗ್ಗೆ ಬರೋಣ. ಕೋರ್ ಏನಪ್ಪ ಅಂತಂದರೆ ನಿಫೆ ಲೇಯರ್ ಅಂತ ಕರೀತಾರೆ. ಇದಕ್ಕೆ ನಿಫೆ ಲೇಯರ್ ಯಾಕೆ ಅಂತ ಕರೀತಾರಪ್ಪ ಅಂತಂದರೆ ನಿಕ್ಕೆಲು ಮತ್ತು ಫೆರಸ್ ಇದೆ. ಈ ನಿಕ್ಕೆಲ್ ಮತ್ತು ಫೆರಸನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಕಾಣೋದ್ರಿಂದ ಅದಕ್ಕೇನಪ್ಪ ಅಂದರೆ ನಿಫೆ ಲೇಯರ್ ಅಂತ ಕರಿತೀವಿ. ಮತ್ತು ಇವು ಯಾಕೆ ನೀವು ನಿಫೆನೇ ಯಾಕೆ ಕೆಳಗಡೆ ಐತೆ, ಸಿಯಾಲೆ ಯಾಕೆ ಕಡಿಮೆ ಐತೆ ಅಂತಂತಂದರೆ ಅದರ ಸಾಂದ್ರತೆ ಮೇಲೆ ಡಿಪೆಂಡ್ ಆಗುತ್ತೆ. ಇದರ ಸಾಂದ್ರತೆ ಜಾಸ್ತಿ ಇರುತ್ತೆ, ಅಪ್ ಟು 15 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರುತ್ತೆ. ಈ ಥರದ್ದು 3 ಗ್ರಾಮ್ಸ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರುತ್ತೆ. ಎಷ್ಟು ಡೆನ್ಸಿಟಿ ಜಾಸ್ತಿನೋ, ಸಾಂದ್ರತೆ ಜಾಸ್ತಿನೋ ಅಷ್ಟು ಏನಪ್ಪ ಅಂತಂದರೆ ಕೆಳಗಡೆ ಅದು ಸೆಟಲ್ ಆಗುತ್ತೆ. ಅದಕ್ಕೆ ನಿಫೆ ಲೇಯರ್ ಕೆಳಗಿರೋದು, ಸಿಯಾಲ್ ಮತ್ತು ಸೀಮಾ ಲೇಯರ್ ಮೇಲ್ಗಡೆ ಇರೋದು. ನೆಕ್ಸ್ಟು ಇದು ಔಟರ್ ಕೋರು ಇನ್ನರ್ ಕೋರನ್ನು ನೋಡಿದೆ. ಇದೇನಪ್ಪ ಟೋಟಲ್ಲು ಇಂಟೀರಿಯರ್ ಆಫ್ ಅರ್ತ್, ಸೆಂಟರ್ ಆಫ್ ಅರ್ತಿಗೆ ಓದಿವಪ್ಪ ಅಂದರೆ ಅಪ್ ಟು ಅರೌಂಡ್ 6371 ಕಿಲೋಮೀಟರ್ ಇರುತ್ತೆ ಸೆಂಟರ್ ಆಫ್ ದಿ ಅರ್ತ್ ಇದು. ನೆಕ್ಸ್ಟು ಇದರಲ್ಲಿ ಮತ್ತೇನು ಉಳಿತಪ್ಪ ಅಂತಂದರೆ ಡಿಸ್ಕಂಟಿನ್ಯೂಟಿಗಳ ಬಗ್ಗೆ ಡಿಸ್ಕಂಟಿನ್ಯೂಟಿಗಳು ಡಿಸ್ಕಂಟಿನ್ಯೂಟಿ ಏನಪ್ಪ ಅಂತಂತಂದರೆ ಇಲ್ಲಿ ಕ್ರಸ್ಟ್ ಒಳಗೆ ಏನು ನೋಡಿದ್ವಿ ನಾವು, ಕಾಂಟಿನೆಂಟಲ್ ಕ್ರಸ್ಟು ಮತ್ತು ಓಷನಿಕ್ ಕ್ರಸ್ಟ್ ನೋಡಿದ್ವಿ. ಇದಕ್ಕೆ ಡಿಸ್ಕಂಟಿನ್ಯೂ ಅಂದರೆ ಇದರ ಮಧ್ಯೆ ಲೇಯರ್ ಇರೋದಕ್ಕೆ ಏನಂತ ಕರಿತೀವಿ ಅಂದರೆ ಕಾಂಟ್ರಾಕ್ಟ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಲ್ಯಾಂಡ್ ಮತ್ತು ಓಷನ್ ಮಧ್ಯೆ ಇರೋದು ಕಾಂಟ್ರಾಕ್ಟ್ ಡಿಸ್ಕಂಟಿನ್ಯೂಟಿ. ನೆಕ್ಸ್ಟು ಇದು ಕ್ರಸ್ಟು ಮತ್ತು ಮೆಂಟಲು, ಕ್ರಸ್ಟು ಮತ್ತು ಅಪ್ಪರ್ ಮೆಂಟಲ್ ಮಧ್ಯೆ ಇರೋದಕ್ಕೆ ಏನಪ್ಪ ಅಂತಂದರೆ ಮೊಹೋರೋವಿಸಿಕ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ನೆಕ್ಸ್ಟು ರೇಪತ್ತಿ ಡಿಸ್ಕಂಟಿನ್ಯೂಟಿ ಬರುತ್ತೆ. ಅಪ್ಪರ್ ಮೆಂಟಲ್ ಮತ್ತು ಲೋವರ್ ಮೆಂಟಲ್ ಮಧ್ಯೆ ಇರೋದಕ್ಕೆ ಏನಪ್ಪ ಅಂತಂದರೆ ರೇಪತ್ತಿ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ನೆಕ್ಸ್ಟು ಮ್ಯಾಂಟಲ್ ಮತ್ತು ಕೋರ್ ಮಧ್ಯೆ ಇರೋದು ಏನಪ್ಪ ಅಂತಂದರೆ ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಹಾಗೆ ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಮಧ್ಯೆ ಇರೋದಕ್ಕೆ ಏನಪ್ಪ ಅಂತಂದರೆ ಲೇಮನ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ನೀವು ಕೇಳ್ಬೋದು, ಸರ್ ಇವೆಲ್ಲ ಡಿಸ್ಕಂಟಿನ್ಯೂಟಿಗಳು ನಾವು ಹೆಂಗೆ ನೆನಪಿಟ್ಕೊಳ್ಳೋದು, ಇವು ಕನ್ಫ್ಯೂಷನ್ ಆಗ್ತವೆ ಅಂತ. ಅದಕ್ಕೆ ನನ್ನ ಹತ್ರ ಒಂದು ಟ್ರಿಕ್ ಇದೆ, ಅದು ಹಿಂದಿಯಲ್ಲಿದೆ. ನೀವು ಅದು ಒಂದು ವರ್ಡ್ ನೆನಪಿಟ್ಕೊಂಡ್ರೆ ನೀವು ಯಾವ ಕ್ವಶನ್ ಬಂದರೂ ಟ್ಯಾಕಲ್ ಮಾಡ್ಬೋದು. ಅದನ್ನು ಏನಪ್ಪ ಅಂತಂತಂದರೆ ಏನಪ್ಪ ಟ್ರಿಕ್ಕಪ್ಪ ಅಂತಂತಂದರೆ ಕಾನ್ರಾಡ್ ಮೋಹನ್ की रिपोर्ट गुटनबर्ग से लेके गुटनबर्ग मार्ग से ले गई. ಇದು ಒಂದು ಹಿಂದಿಯಲ್ಲಿ ಟ್ರಿಕ್ ಐತೆ. ಇವಾಗ ನೀವು ಏನಪ್ಪ ಅಂತಂದರೆ ಕಾನ್ರಾಡ್ ಮೋಹನ್ ಅನ್ನೋದು ಒಂದು ಹೆಸರು ಅಂತ ನೆನಪಿಟ್ಕೊಳ್ಳಿ. ಏನಪ್ಪ ಅಂದ್ರೆ ಅವನ ರಿಪೋರ್ಟನ್ನು ಗುಟನ್ ಮಾರ್ಗದಿಂದ ಏನಪ್ಪ ಅಂತಂದರೆ ತೊಗೊಂಡು ಹೋದರು. ಇದು ನೋಡಿ, ಕಾನ್ರಾಡ್ ಡಿಸ್ಕಂಟಿನ್ಯೂಟಿ, ಮೋಹನ್ ಮೊಹೋವಿರಿಕ್ ಡಿಸ್ಕಂಟಿನ್ಯೂಟಿ, ರಿಪೋರ್ಟು ರೇಪತ್ತಿ ಡಿಸ್ಕಂಟಿನ್ಯೂಟಿ, ಗುಟನ್ಬರ್ಗ್ ಡಿಸ್ಕಂಟಿನ್ಯೂಟಿ, ಆಮೇಲೆ ಲೇಗೈ ಒಳಗಡೆ ಲೇಮನ್ ಡಿಸ್ಕಂಟಿನ್ಯೂಟಿ. ಇವೇನೇನಪ್ಪ ಅಂದರೆ ಕ್ರೋನಾಲಜಿಕಲ್ ಆರ್ಡರ್ ಒಳಗಡೆ ಐತೆ. ಏನಪ್ಪ ಅಂದ್ರೆ ಕಾನ್ರಾಡ್ ಡಿಸ್ಕಂಟಿನ್ಯೂಟಿ ಏನಪ್ಪ ಅಂತಂದರೆ ಕ್ರಸ್ಟ್, ಓಷನಿಕ್ ಕ್ರಸ್ಟ್ ಮತ್ತು ಕಾಂಟಿನೆಂಟಲ್ ಕ್ರಸ್ಟ್ ಮಧ್ಯೆ ಇರೋದು. ಮೊಹೋವಿರಿಕ್ ಡಿಸ್ಕಂಟಿನ್ಯೂಟಿ ಅಂದರೆ ಕ್ರಸ್ಟ್ ಮತ್ತು ಮ್ಯಾಂಟಲ್ ಮಧ್ಯೆ ಇರೋದು. ಆಮೇಲೆ ರೇಪತ್ತಿ ಡಿಸ್ಕಂಟಿನ್ಯೂಟಿ ಅಂದರೆ ಅಪ್ಪರ್ ಪಾರ್ಟ್, ಇದು ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮ್ಯಾಂಟಲ್ ಮಧ್ಯೆ ಇರೋದು. ಗುಟನ್ಬರ್ಗ್ ಡಿಸ್ಕಂಟಿನ್ಯೂಟಿ ಏನಪ್ಪ ಅಂತಂದರೆ ಮ್ಯಾಂಟಲ್ ಮತ್ತು ಕೋರ್ ಮಧ್ಯೆ ಇರೋದು. ಮತ್ತು ಲೇಮನ್ ಡಿಸ್ಕಂಟಿನ್ಯೂಟಿ ಔಟರ್ ಕೋರ್ ಮತ್ತು ಇನ್ನರ್ ಕೋರ್. ಇದು ಒಂದು ಸೆಂಟೆನ್ಸನ್ನು ನಿಮಗೆ ನೆನಪಿಟ್ಕೊಂಡ್ರೆ ನೀವು ಯಾವುದು ಡಿಸ್ಕಂಟಿನ್ಯೂಟಿ ಕೇಳಿ ನೀವು ಆರಾಮಾಗಿ ಕ್ವಶನನ್ನು ಟ್ಯಾಕಲ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಕಿಲೋಮೀಟರ್ಸು ಇವೆಲ್ಲ ನೆನಪಿಟ್ಕೊಳ್ಳಿ, ಇವನ್ನು ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಐತೆ. ಆಮೇಲೆ ಈ ಸೆಮಿ ಸಾಲಿಡ್ ಯಾವುದು, ಆಮೇಲೆ ನಿಫೆ ಲೇಯರು, ಸಿಯಾಲ್ ಲೇಯರು, ಸೀಮಾ ಲೇಯರು ಎಲ್ಲೆಲ್ಲಿದ್ದಾವೆ ಇವನ್ನ ನೆನಪಿಟ್ಕೊಂಡ್ರೆ ನೀವು ಯಾವುದು ಕ್ವಶನ್ ಬಂದರೂ ನೀವು ಟ್ಯಾಕಲ್ ಮಾಡ್ಬೋದು. ನೆಕ್ಸ್ಟು ಆಮೇಲೆ ಇವು ಅಷ್ಟು ಇಂಪಾರ್ಟೆಂಟು. ಇದು ಲಿಥೋಸ್ಪಿಯರು, ಆಸ್ತನೋಸ್ಪಿಯರು, ಮೀಸೋಸ್ಪಿಯರು, ಬ್ಯಾರಿಸ್ಪಿಯರು. ಅಂದರೆ ಲಿಥೋಸ್ಪಿಯರ್ ಡೈರೆಕ್ಟ್ ಕೇಳ್ತಾರೆ, ಲಿಥೋಸ್ಪಿಯರ್ ಯಾವ ಪಾರ್ಟಲ್ಲಿ ಐತಪ್ಪ ಅಂತಂದರೆ ಕೆಲವೊಂದರಲ್ಲಿ ಆಪ್ಷನ್ ಏನು ಕೊಡ್ತಾರೆ, ಕ್ರಸ್ಟು ಮತ್ತು ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು, ಕ್ರಸ್ಟು ಮತ್ತು ಮ್ಯಾಂಟಲು, ಕ್ರಸ್ಟು ಮತ್ತು ಲೋವರ್ ಪಾರ್ಟ್ ಆಫ್ ಲೋವರ್ ಮ್ಯಾಂಟಲು, ಹೀಗೆಲ್ಲ ಕೇಳ್ತಾರೆ. ಅವಾಗ ನಾವು ಕ್ಲಾರಿಟಿ ಇದ್ದರೆ ಅವಾಗ ನಾವು ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟು ಇವಾಗ ಏನು ನಾವು ಡಯಾಗ್ರಾಮ್ ನೋಡಿದ್ದೇವಲ್ಲ, ಆ ಡಯಾಗ್ರಾಮ್ ಬೇಸಿಸ್ ಮೇಲೆ ಅದೇ ಇನ್ಫಾರ್ಮೇಷನ್ನ ಒಂದು ಸತಿ ನಾವು ವರ್ಲ್ಡಿಂಗ್ಸಲ್ಲಿ ನೋಡೋಣ. ಏನಪ್ಪ ಅಂತಂತಂದರೆ ಕ್ರಸ್ಟು, ಇದೇನು ಕ್ರಸ್ಟ್ ಏನಪ್ಪ ಅಂತಂದರೆ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್ಸ್ ಇಂಟೀರಿಯರ್. ನಾವು ನೋಡಿದ್ವಿ, ಒಂದು ಡಯಾಗ್ರಾಮ್ ನೋಡಿದ್ವಿ, ಅದರಲ್ಲಿ ಏನಪ್ಪ ಅಂತಂದರೆ
ಇದು ಅಪ್ಪರ್ ಮೋಸ್ಟ್ ಪಾರ್ಟ್ ಆಫ್ ಅರ್ತ್ ಇಂಟೀರಿಯರ್ ಏನಪ್ಪ ಅಂತಂದರೆ ಕ್ರಸ್ಟ್ ಅಂತ ಕರಿತೀವಿ. ಇದರಲ್ಲಿ ಏನಪ್ಪ ಅಂದರೆ ಕಾಂಟಿನೆಂಟಲ್ ಕ್ರಸ್ಟು, ಇದು ಓಷನಿಕ್ ಕ್ರಸ್ಟ್ ಅಂತ ನೋಡಿದ್ವಿ. ಇದನ್ನು ನೋಡಿದ್ವಿ. ಕ್ರಸ್ಟ್ ಈಸ್ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ಅರ್ತ್ ಇಂಟೀರಿಯರ್. ಕ್ರಸ್ಟ್ ಈಸ್ ಆಫ್ 2 ಟೈಪ್ಸ್. ಏನಪ್ಪ ಅಂತಂದರೆ 2 ಟೈಪ್ ಯಾವ್ಯಾವಪ್ಪ ಅಂತಂತಂದರೆ ಕಾಂಟಿನೆಂಟಲ್ ಕ್ರಸ್ಟು ಮತ್ತು ಓಷನಿಕ್ ಕ್ರಸ್ಟು. ಖಂಡ ಕವಚ ಮತ್ತು ಸಾಗರ ಕವಚ. ಏನಪ್ಪ ಅಂದರೆ ಕ್ರಸ್ಟನ್ನು ಮತ್ತೆ 2 ಭಾಗದಲ್ಲಿ ವಿಭಜನೆ ಮಾಡಿದ್ದಾರೆ, ಕಾಂಟಿನೆಂಟಲ್ ಕ್ರಸ್ಟು, ಓಷನಿಕ್ ಕ್ರಸ್ಟು. ಅದ್ರ ಬಗ್ಗೆ ನಾವು ನೋಡಿದ್ದೀವಿ. ಆದ್ರೂ ಒಂದು ಟೇಬಲ್ ಫಾರ್ಮಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇರಲಿ ಅಂತ ನಾವು ಇದ್ರ ಬಗ್ಗೆ ಡಿಫ್ರೆನ್ಸಸ್ ನೋಡೋಣ. ಕಾಂಟಿನೆಂಟಲ್ ಕ್ರಸ್ಟ್ ಅಂದರೆ ಏನು, ಓಷನಿಕ್ ಕ್ರಸ್ಟ್ ಏನಪ್ಪ ಅಂತಂತ ಇವಾಗ ನೋಡಿ ಏನು ವ್ಯತ್ಯಾಸ ಇದೆ ಕಾಂಟಿನೆಂಟಲ್ ಕ್ರಸ್ಟು ಮತ್ತು ಓಷನಿಕ್ ಕ್ರಸ್ಟ್ ಮಧ್ಯೆ ಅಂತಂತಂದರೆ, ಇದು ಲ್ಯಾಂಡ್ ಬಿಲೋ ಅರ್ತ್ ಸರ್ಫೇಸ್ ಈಸ್ ನೋನ್ ಆ್ಯಸ್ ಕಾಂಟಿನೆಂಟಲ್ ಕ್ರಸ್ಟ್. ಭೂಮಿಯ ಕೆಳಗಡೆ ಏನಾದರೂ ಲ್ಯಾಂಡ್ ಇತ್ತಪ್ಪ ಅಂತಂದರೆ ಅದಕ್ಕೆ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರೀತಾರೆ. ಲ್ಯಾಂಡ್ ಬಿಲೋ ಓಷನಿಕ್ ಕ್ರಸ್ಟ್ ಅದಕ್ಕೇನಪ್ಪ ಅಂತಂದರೆ ಓಷನಿಕ್ ಕ್ರಸ್ಟ್ ಅಂತ ಕರೀತಾರೆ. ಆಯಿತಾ, ಇಲ್ಲಿ ಒಂದು ಡಯಾಗ್ರಾಮ್ ತೆಗೆದ್ನಲ್ಲ ನಾನು, ಲ್ಯಾಂಡ್ ಬಿಲೋ ಅರ್ತ್ ಇದೇನಪ್ಪ ಅಂದರೆ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರೀತಾರೆ. ಇಲ್ಲಿ ಇದು ಸಮುದ್ರ ಐತೆ, ಲ್ಯಾಂಡ್ ಬಿಲೋ ಏನಪ್ಪ ಅಂದರೆ ಓಷನ್ ಇತ್ತಪ್ಪ ಅಂತಂದರೆ ಇದಕ್ಕೆ ಓಷನಿಕ್ ಕ್ರಸ್ಟ್ ಅಂತ ಕರೀತಾರೆ. ನೆಕ್ಸ್ಟು ಇದು ಕಾಂಟಿನೆಂಟಲ್ ಕ್ರಸ್ಟ್ ಏನೈತಿರುತ್ತಲ್ಲ ಇದು ಥಿಕ್ಕರ್ ಇರುತ್ತೆ. ಥಿಕ್ಕರ್ ಅಪ್ಪ ಅಂದರೆ ನಾವು ಅಲ್ಲಿ ನೋಡಿದ್ವಿ 30 to 40 ಕಿಲೋಮೀಟರ್ಸ್ ಏನಪ್ಪ ಅಂತಂದರೆ ಈ ಥರದ್ದು ಥಿಕ್ನೆಸ್ ಇರುತ್ತೆ. ಇದು ಥಿನ್ನರ್ ಇರುತ್ತೆ. ಕಾಂಟಿನೆಂಟಲ್ ಕ್ರಸ್ಟಿಗೆ ಕಂಪೇರ್ ಮಾಡಿದರೆ ಥಿನ್ನರ್ ಇರುತ್ತೆ. ಈ ಥರದ್ದು ಎಷ್ಟಪ್ಪ ಅಂತಂದರೆ 5 to 8 ಕಿಲೋಮೀಟರ್ ಇರುತ್ತೆ. ನೆಕ್ಸ್ಟು ಇದಕ್ಕೆ ಸಿಯಲ್ ಲೇಯರ್ ಅಂತ ಕರೀತಾರೆ, ಅದು ಕಾಂಟಿನೆಂಟಲ್ ಕ್ರಸ್ಟಿಗೆ. ಮತ್ತು ಇದಕ್ಕೆ ಸೀಮಾ ಲೇಯರ್ ಅಂತ ಕರೀತಾರೆ ಓಷನಿಕ್ ಕ್ರಸ್ಟಿಗೆ. ಸಿಯಲ್ ಅಪ್ಪ ಅಂತಂದರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅಂತ ಹೇಳಿದೆ, ಅಂದರೆ ಡಾಮಿನೆಂಟಾಗಿ ಇರ್ತವೆ ಇವು. ಇಲ್ಲಿ ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಮ್ ಡಾಮಿನೆಂಟಾಗಿ ಇರುತ್ತೆ. ಇದೇನಪ್ಪ ಅಂತಂದರೆ ಅದು ಡಯಾಗ್ರಾಮ್ ಫಾರ್ಮಲ್ಲಿ ನೋಡಿದ್ವಿ. ಇಲ್ಲಿ ಒಂದು ಸ್ವಲ್ಪ ನಿಮಗೆ ಪಾಯಿಂಟ್ಸ್ ಗೊತ್ತಾಗಲಿ ಅಂತ ನಾನು ಸೆಪ್ರೇಟ್ ಒಂದು ಚಾರ್ಟಲ್ಲಿ ಇದು ಫ್ರೇಮ್ ಮಾಡಿದ್ದೀನಿ. ನೆಕ್ಸ್ಟು ಏನಪ್ಪ ಅಂತಂದರೆ ಕ್ರಸ್ಟ್ ಬಗ್ಗೆ ಮತ್ತೆ ಜಾಸ್ತಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಇಂಪಾರ್ಟೆಂಟು. ಏನು ಆ ಡಯಾಗ್ರಾಮ್ ನೋಡಿದರೆ ಭಾಳಷ್ಟು ಕ್ವಶನ್ಗಳು ಟ್ಯಾಕಲ್ ಆಗ್ತವೆ. ಆದರೆ ಇನ್ನೂ ಮತ್ತೆ ಬೇರೆ ಥರ ಕ್ವಶನ್ಸ್ ಕೇಳೋದಪ್ಪ ಅಂತಂತಂದರೆ ಈ ಥರದ್ದು ಡೆನ್ಸಿಟಿ, ಸಾಂದ್ರತೆ, ಮತ್ತು ವಾಲ್ಯೂಮು, ಗಾತ್ರ, ಆಮೇಲೆ ಮಾಸು, ದ್ರವ್ಯರಾಶಿ, ಇದು ಎಷ್ಟೆಷ್ಟು ಐತೆ ಅಂತ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಅಂದರೆ ಕ್ರಸ್ಟಪ್ಪ ಎಷ್ಟು ಡೆನ್ಸಿಟಿಯನ್ನು ಹೊಂದ್ಕೊಳ್ಳುತ್ತೆ, ಇದು 3 g/cm³ ಅಷ್ಟು ಡೆನ್ಸಿಟಿನ ಇಲ್ಲಿರುತ್ತೆ. ಆಮೇಲೆ ಏನಪ್ಪ ಈ ಥರ ವಾಲ್ಯೂಮ್ ಎಷ್ಟೈತಪ್ಪ ಅಂದರೆ, ಇವಾಗ ಟೋಟಲ್ ಅರ್ತು ಇದು 100% ವಾಲ್ಯೂಮ್ ಅಂತ ತೊಗೊಂಡ್ರೆ ನಾವು ಈ ಥರ ಕ್ರಸ್ಟದ ವಾಲ್ಯೂಮ್ ಎಷ್ಟೈತೆ, ಇದು ಮೇಲಿನ ಪದರ ಐತಲ್ಲ ಇದು ಕ್ರಸ್ಟು, ಈ ಥರ ವಾಲ್ಯೂಮ್ ಎಷ್ಟೈತಪ್ಪ ಅಂತಂತಂದರೆ ಜಸ್ಟ್ 1% ಏನಪ್ಪ ಅಂದರೆ ವಾಲ್ಯೂಮ್ ಐತೆ. ಆಮೇಲೆ ನೆಕ್ಸ್ಟು ಇದು ಮಾಸು. ಇವಾಗ ಟೋಟಲ್ ಅರ್ತ್ ತೊಗೊಂಡಿಪ್ಪ ಅಂತಂತಂದರೆ ಅದರದ್ದು ಇದು ಕ್ರಸ್ಟದ ಮಾಸು, ಇದು ಕ್ರಸ್ಟ್ ಐತಲ್ಲ ಇದು ಕ್ರಸ್ಟ್ ಲೇಯರು, ಈ ಥರ ಮಾಸ್ ಎಷ್ಟು ಇರುತ್ತಪ್ಪ ಅಂತಂದರೆ 0.5%. ಇವು ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಫ್ಯಾಕ್ಚುಯಲ್ ಆಗಿ ಕ್ವಶನ್ಸ್ ಕೇಳಬೇಕಾಯ್ತಪ್ಪ ಅಂತಂದರೆ ಡೆನ್ಸಿಟಿ ಆಫ್ ದಿ ಕ್ರಸ್ಟ್ ಇನ್ ದ ಇಂಟೀರಿಯರ್ ಆಫ್ ಅರ್ತ್ ಎಷ್ಟಿದೆ ಅಂತಂತ ಕೇಳ್ತಾರೆ. ಅದರಲ್ಲಿ ಆಪ್ಷನು 3, 4, 5, 6 ಅಂತ ಕೊಡ್ತಾರೆ. 3 g/cm³ ಇಸ್ ದಿ ಆನ್ಸರ್. ಹಾಗೆ ವಾಲ್ಯೂಮ್ ಆಫ್ ದಿ ಅರ್ತು 1%, ಕ್ರಸ್ಟದ ವಾಲ್ಯೂಮ್ ಎಷ್ಟಿರುತ್ತಪ್ಪ ಅಂದರೆ 1% ಇರುತ್ತೆ. ಆಮೇಲೆ ಮಾಸ್ ಎಷ್ಟಿರುತ್ತಪ್ಪ ಅಂದರೆ ಕ್ರಸ್ಟದು 0.5% ಇರುತ್ತೆ. ಇದೊಂದು ಟ್ಯಾಬ್ಯುಲರ್ ಫಾರ್ಮಲ್ಲಿ ನಿಮ್ಗೆ ಲಾಸ್ಟಿಗೆ ಕೊಟ್ಟಿದ್ದೀನಿ, ಯಾಕಂದರೆ ನೀವು ಲಾಸ್ಟಿಗೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಅದೊಂದು ಟೇಬಲ್ ನೋಡ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ನೆನಪಿಟ್ಕೋಬೋದು. ನೆಕ್ಸ್ಟು ಟೆಂಪ್ರೇಚರ್ ಎಷ್ಟಿರುತ್ತಪ್ಪ ಅಂತಂತಂದರೆ ಕ್ರಸ್ಟಲ್ಲಿ 20 ಡಿಗ್ರಿ ಸೆಲ್ಸಿಯಸ್ಸಿಂದ 100 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ. ಇವಾಗ ನಾವು ಕ್ರಸ್ಟ್ ಲೇಯರನ್ನು ತೊಗೊಂಡ್ರೆ ಅದರ ಟೆಂಪ್ರೇಚರ್ ಎಷ್ಟಿರುತ್ತಪ್ಪ ಅಂತಂದರೆ 20 ಡಿಗ್ರಿ ಸೆಲ್ಸಿಯಸ್ಸಿಂದ 100 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದರ ಟೆಂಪ್ರೇಚರ್ ಇರುತ್ತೆ. ನೆಕ್ಸ್ಟು ಇವಾಗ ಕ್ರಸ್ಟ್ ಬಗ್ಗೆ ನೋಡಿದ್ವಿ. ಕ್ರಸ್ಟ್ ಬಗ್ಗೆ ಏನು ನೋಡಿದ್ವಿ, ಇವು ಎರಡು ಭಾಗಗಳನ್ನ ಮಾಡಿದ್ದಾರೆ, ಕಾಂಟಿನೆಂಟಲ್ ಕ್ರಸ್ಟು, ಓಷನಿಕ್ ಕ್ರಸ್ಟು. ಇವೆರಡು ಥರ್ಮದ ಡಿಫ್ರೆನ್ಸ್ ನೋಡಿದ್ವಿ. ಇದರಲ್ಲಿ ಮಾಸು, ವಾಲ್ಯೂಮು, ಡೆನ್ಸಿಟಿ, ಆಮೇಲೆ ಟೆಂಪ್ರೇಚರ್ ಎಷ್ಟೈತೆ ಅಂತ ನೋಡಿದ್ವಿ. ಹಾಗೆ ಮೆಂಟಲ್ ಬಗ್ಗೆಯೂ ನೋಡೋಣ. ಮ್ಯಾಂಟಲ್ ಏನಪ್ಪ ಅಂತಂದರೆ ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ಕ್ರಸ್ಟ್ ಆ್ಯಂಡ್ ಕೋರ್. ಇವಾಗ ಏನಪ್ಪ ಅಂತಂದರೆ ಇದು ಕ್ರಸ್ಟು. ಮ್ಯಾಂಟಲ್ ಏನಂತ ಹೇಳಿದೆ, ಮೊದಲು ಎರಡು ಭಾಗಗಳನ್ನ ಮಾಡ್ತಾರೆ, ಅಪ್ಪರ್ ಮ್ಯಾಂಟಲು ಮತ್ತು ಲೋವರ್ ಮ್ಯಾಂಟಲು. ಇದು ಕ್ರಸ್ಟು ಮತ್ತು ಇದು ಕೋರು. ಈ ಕೋರ್ ಒಳಗೆ ಏನಪ್ಪ ಅಂದರೆ ಇನ್ನರ್ ಕೋರು, ಔಟರ್ ಕೋರು, ಇನ್ನರ್ ಕೋರ್ ಅಂತ ಮಾಡ್ತಾರೆ. ಇದೇನಪ್ಪ ಅಂದರೆ ಮ್ಯಾಂಟಲ್ ಎದ್ರ ಮಧ್ಯದಲ್ಲಿ ಇರುತ್ತಪ್ಪ ಅಂದರೆ ಕ್ರಸ್ಟ್ ಮತ್ತು ಕೋರ್ ಮಧ್ಯೆ ಇರೋದಕ್ಕೆ ಏನಪ್ಪ ಅಂತಂದರೆ
ಮ್ಯಾಂಟಲ್ ಅಂತ ಕರಿತೀವಿ. ಅದನ್ನೇ ಒಂದೇ ಲೈನ್ ಕೊಟ್ಟಾರೆ, ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ಕ್ರಸ್ಟ್ ಆ್ಯಂಡ್ ಕೋರ್ ಅಂತ. ನೆಕ್ಸ್ಟು ಇಷ್ಟು ಕಾನ್ಸ್ಟಿಟ್ಯೂಟ್ಸ್ 67% ಆಫ್ ಮಾಸು. ಅಲ್ಲಿ ನೋಡಿದ್ದೀವಿ ನಾವು ಕ್ರಸ್ಟಲ್ಲಿ ಮಾಸ್ ಎಷ್ಟಿರುತ್ತೆ, ವಾಲ್ಯೂಮ್ ಎಷ್ಟಿರುತ್ತೆ, ಡೆನ್ಸಿಟಿ ಎಷ್ಟಿರುತ್ತೆ ಅಂತ. 3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬು 1% ಮತ್ತು 0.5% ಮಾಸ್ ಇರುತ್ತೆ ಅಂತ ನೋಡಿದ್ವಿ. ಹಾಗೆ ಇತರದ್ದು ಮ್ಯಾಂಟಲ್ದು ಎಷ್ಟು ಮಾಸ್ ಇರುತ್ತಪ್ಪ ಅಂತಂದರೆ 67% ಮಾಸ್ ಇರುತ್ತೆ. ಅದೇ ದ್ರವ್ಯರಾಶಿ ಎಷ್ಟಿರುತ್ತಪ್ಪ ಅಂದರೆ 67% ಇರುತ್ತೆ. ಆಮೇಲೆ ಇದು ಲಾರ್ಜೆಸ್ಟ್ ಕಂಪೋನೆಂಟು. ಇದೇನಪ್ಪ ಅಂತಂದರೆ ನಾವು ಕ್ರಸ್ಟು, ಮ್ಯಾಂಟಲು, ಕೋರ್ದು 3 ಥರನ ಮಾಸನ್ನು ಕಂಪೇರ್ ಮಾಡಿದರೆ ಮ್ಯಾಂಟಲ್ ಮಾಸು ಜಾಸ್ತಿ ಇದೆ, 67% ಅಷ್ಟೇ ಇದೆ. ನೆಕ್ಸ್ಟು ಇಷ್ಟು ಕಾನ್ಸ್ಟಿಟ್ಯೂಟ್ಸ್ 84% ಆಫ್ ಟೋಟಲ್ ವಾಲ್ಯೂಮ್. ಈ ಥರ ಗಾತ್ರ ಎಷ್ಟಿದೆಯಪ್ಪ ಅಂತಂದರೆ 84% ಐತೆ ಇದು ಮ್ಯಾಂಟಲ್ದು. ನೆಕ್ಸ್ಟು ಈ ಥರದ್ದು ಇದೇನು ಮೇಜರ್ ಮೆಟೀರಿಯಲ್ಸ್ ಇಲ್ಲಿ ಏನು ಇರುತ್ತಪ್ಪ ಅಂತಂದರೆ ಸೀಮಾ ಅಂತ ಇರುತ್ತೆ. ಸೀಮಾ, ನೈಫು. ಇಲ್ಲೇನಪ್ಪ ಅಂದರೆ ಸಿಲಿಕಾನ್ ಮತ್ತು ಮ್ಯಾಗ್ನೇಷಿಯಮ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದನ್ನು ಏನಪ್ಪ ಅಂತಂದರೆ ಮ್ಯಾಂಟಲ್ನ ಮತ್ತು ಇದರಲ್ಲೂ ಕೂಡ ಕ್ರಸ್ಟಲ್ಲಿ ಹೆಂಗೆ ಕಾಂಟಿನೆಂಟಲ್ ಕ್ರಸ್ಟು ಮತ್ತು ಕ್ರಸ್ಟಲ್ಲಿ ಕೂಡ ನಾವು ಹೆಂಗೆ ಕಾಂಟಿನೆಂಟಲ್ ಕ್ರಸ್ಟ್ ಮತ್ತು ಓಷನಿಕ್ ಕ್ರಸ್ಟ್ ಅಂತ ನೋಡ್ತೀವಲ್ಲ, ಹಾಗೆ ಮ್ಯಾಂಟಲಲ್ಲಿ ಕೂಡ ನಾವು ಎರಡು ಥರ ನೋಡ್ತೀವಿ. ಒಂದು ಅಪ್ಪರ್ ಮ್ಯಾಂಟಲು ಮತ್ತು ಲೋವರ್ ಮ್ಯಾಂಟಲು, ಮೇಲ್ಮೈ ಮ್ಯಾಂಟಲ್ ಮತ್ತು ಕೆಳಮೈ ಮ್ಯಾಂಟಲ್ ಅಂತ ನೋಡ್ತೀವಿ. ಈ ಥರ ಬಗ್ಗೆನೇ ನೆಕ್ಸ್ಟ್ ತಿಳ್ಕೊಳ್ಳೋಣ. ಮ್ಯಾಂಟಲ್ ಕನ್ಸಿಸ್ಟ್ ಆಫ್, ಇವಾಗ ನಾವು ಕ್ರಸ್ಟ್ ಬಗ್ಗೆ ನೋಡಿದಾಗ ಕಾಂಟಿನೆಂಟಲ್ ಕ್ರಸ್ಟ್ ನೋಡಿದ್ವಿ, ಓಷನಿಕ್ ಕ್ರಸ್ಟ್ ನೋಡಿದ್ವಿ. ಹಾಗೆ ಮ್ಯಾಂಟಲ್ ಬಗ್ಗೆ ನೋಡಬೇಕಪ್ಪ ಅಂತಂತಂದರೆ ಇದು ಮೊದಲೇನಪ್ಪ ಅಂತಂದರೆ 2 ಡಿವಿಷನ್ ಮಾಡ್ತಾರೆ. ಏನು ಮಾಡ್ತಾರೆ 2 ಡಿವಿಷನು? ಅಪ್ಪರ್ ಮ್ಯಾಂಟಲು ಮತ್ತು ಲೋವರ್ ಮ್ಯಾಂಟಲು. ಈ ಲೋವರ್ ಮ್ಯಾಂಟಲು ಏನು ಸೆಪ್ರೇಟ್ ಆಗಿರುತ್ತೆ. ಈ ಅಪ್ಪರ್ ಮ್ಯಾಂಟಲನ್ನ ಮತ್ತೆ ಡಿವಿಷನ್ ಮಾಡ್ತಾರೆ. ಏನು ಡಿವಿಷನ್ ಮಾಡ್ತಾರಪ್ಪ ಅಂತಂತಂದರೆ ಲಿಥೋಸ್ಪಿಯರು, ಅಂದರೆ ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು ಇದು ಲಿಥೋಸ್ಪಿಯರ್ ಒಳಗೊಂಡಿರುತ್ತೆ, ಮತ್ತು ಮಿಡಲ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು ಮತ್ತು ಲೋವರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು ಇದು ಆಸ್ಟೆನೋಸ್ಪಿಯರ್ ಆಗುತ್ತೆ. ಆಮೇಲೆ ಇದು ಇವೆರಡೂ ಸೇರಿ ಏನಪ್ಪ ಅಂತಂದರೆ ಮೆಸೋಸ್ಪಿಯರ್ ಆಗುತ್ತೆ. ಇದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಮ್ಯಾಂಟಲ್ ಕನ್ಸಿಸ್ಟ್ ಆಫ್ ಲಿಥೋಸ್ಪಿಯರ್, ಆಸ್ಟೆನೋಸ್ಪಿಯರ್, ಮೆಸೋಸ್ಪಿಯರ್. ಲಿಥೋಸ್ಪಿಯರ್ ಅಂದರೆ ಶೀಲಾಗೋಳ, ಆಸ್ಟೆನೋಸ್ಪಿಯರ್ಗೆ ಆಸ್ಟೆನೋಸ್ಪಿಯರ್ ಅಂತ ಕರೀತಾರೆ, ಮೆಸೋಸ್ಪಿಯರ್ಗೆ ಮೆಸೋಸ್ಪಿಯರ್ ಅಂತ ಕರೀತಾರೆ. ಇದೇನಪ್ಪ ಅಂದರೆ ಇದನ್ನೇ ಒಂದು ಸ್ವಲ್ಪ ನಾವು ಡಿಟೇಲ್ಡಾಗಿ ನೋಡೋಣ. ಲಿಥೋಸ್ಪಿಯರ್ ಅಂದರೆ ಏನು, ಅದು ಹೆಂಗೆ ಫಾರ್ಮ್ ಆಗುತ್ತೆ, ಎಷ್ಟು ಲೇಯರ್ ಇರುತ್ತೆ, ಆಮೇಲೆ ಇದನ್ನು ನೋಡ್ಕೊಳ್ಳೋಣ. ಲಿಥೋಸ್ಪಿಯರು ಇದಕ್ಕೆ ಶಿಲಾಮಂಡಲ ಅಂತ ಕರೀತಾರೆ. ಲಿಥೋ ಅಂದರೆ ಏನಪ್ಪ ಅಂತಂತಂದರೆ ರಾಕ್ಸ್ ಅಂತ. ಆಮೇಲೆ ಸ್ಪಿಯರ್ ಅಂತಂತಂದರೆ ಏರಿಯಾ ಆರ್ ರೀಜನ್ ಅಂತ. ದ ರೀಜನ್ ದ್ಯಾಟ್ ಕಂಟೇನ್ಸ್ ರಾಕ್ಸ್ ಈಸ್ ನೋನ್ ಆಸ್ ಲಿಥೋಸ್ಪಿಯರ್. ಆಮೇಲೆ ಇಟ್ ಕನ್ಸಿಸ್ಟ್ ಕಂಪ್ಲೀಟ್ ಕ್ರಸ್ಟ್ ಆ್ಯಂಡ್ ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್. ಇದನ್ನು ನೋಡಿ, ಇದನ್ನೇ ಒಂದು ಕ್ವಶನಾಗಿ ಫ್ರೇಮ್ ಮಾಡ್ತಾರೆ. ಏನಪ್ಪ ಲಿಥೋಸ್ಪಿಯರಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಏನಪ್ಪ ಅಂತಂದರೆ ಕ್ರಸ್ಟ್ ಮತ್ತು ಏನನ್ನು ಒಳಗೊಂಡಿರುತ್ತಪ್ಪ ಅಂತಂದರೆ ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್. ಇವಾಗ ನಾವು ಇದೊಂದು ಡಯಾಗ್ರಾಮ್ ನೋಡಿದರೆ ಇದು ಕ್ರಸ್ಟ್ ಅಂತ ಅನ್ಕೊಂಡ್ರೆ ಮ್ಯಾಂಟಲನ್ನು ಎರಡನ್ನು ಡಿವೈಡ್ ಮಾಡ್ತಾರೆ. ಒಂದು ಅಪ್ಪರ್ ಮ್ಯಾಂಟಲು ಮತ್ತು ಲೋವರ್ ಮ್ಯಾಂಟಲ್ ಅಂತ. ಈ ಅಪ್ಪರ್ ಮ್ಯಾಂಟಲನ್ನೇ 3 ಭಾಗಗಳನ್ನಾಗಿ ಮಾಡ್ತಾರೆ. ಇದು ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು, ಇದು ಮಿಡಲ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು, ಇದು ಲೋವರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು ಆಯಿತಾ. ಇದು ಕ್ರಸ್ಟು ಮತ್ತು ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ ಏನಾಗೈತಪ್ಪ ಅಂತಂದರೆ ಲಿಥೋಸ್ಪಿಯರ್ ಆಗುತ್ತೆ. ಇದನ್ನೇ ಅವ್ರು ಕೊಟ್ಟಿರೋದು. ಏನಪ್ಪ ಅಂದರೆ ಇಟ್ ಕನ್ಸಿಸ್ಟ್ ಕಂಪ್ಲೀಟ್ ಕ್ರಸ್ಟ್, ಕಂಪ್ಲೀಟಾಗಿ ಕ್ರಸ್ಟನ್ನು ಒಳಗೊಂಡಿರುತ್ತೆ, ಮತ್ತು ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು, ಇದು ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್. ಇಷ್ಟೇನಪ್ಪ ಅಂದರೆ ಇದಕ್ಕೇನಪ್ಪ ಅಂದರೆ ಲಿಥೋಸ್ಪಿಯರ್ ಅಂತ ಕರಿತೀವಿ. ಇದನ್ನೇ ಅವ್ರು ಕೊಟ್ಟಿರೋದು. ಥಿಕ್ನೆಸ್ ಎಷ್ಟಿರುತ್ತಪ್ಪ ಅಂತಂದರೆ 100 ಕಿಲೋಮೀಟರ್ಸ್. ನಾವು ಕ್ರಸ್ಟದ ಥಿಕ್ನೆಸ್ ಏನು ನೋಡಿದ್ವಿ, ಅಪ್ ಟು 30 to 40 ಕಿಲೋಮೀಟರ್ಸ್ ಅಂತ ನೋಡಿದ್ವಲ್ಲ, ಹಾಗೆ ಇತರ ಥಿಕ್ನೆಸ್ ಎಷ್ಟಿರುತ್ತಪ್ಪ ಅಂತಂತಂದರೆ 100 ಕಿಲೋಮೀಟರ್ವರೆಗೂ ಇರುತ್ತೆ. ನೆಕ್ಸ್ಟು ಆಸ್ಟೆನೋಸ್ಪಿಯರ್. ಇವಾಗ ಮ್ಯಾಂಟಲ್ ನೋಡ್ತಾ ಇದ್ವಿ. ಆ ಮ್ಯಾಂಟಲ್ ಏನಪ್ಪ ಅಂತಂದರೆ ಲಿಥೋಸ್ಪಿಯರ್ ನೋಡಿದ್ವಿ. ಹಾಗೆ ಆಸ್ಟೆನೋಸ್ಪಿಯರ್, ಇದು ಆಸ್ಟೆನೋಸ್ಪಿಯರ್ಪ್ಪ ಅಂತಂದರೆ ಎಲ್ಲಿ ಲೊಕೇಟ್ ಆಗೈತಪ್ಪ ಅಂತಂದರೆ ಅಪ್ಪರ್ ಮ್ಯಾಂಟಲ್ ಮತ್ತು ಲಿಥೋಸ್ಪಿಯರ್ ಮತ್ತು ಇಟ್ ಈಸ್ ಲೊಕೇಟೆಡ್ ಇನ್ ಅಪ್ಪರ್ ಮ್ಯಾಂಟಲ್ ಬಿಟ್ವೀನ್ ಲಿಥೋಸ್ಪಿಯರ್ ಆ್ಯಂಡ್ ಮೆಸೋಸ್ಪಿಯರ್. ಅಂದರೆ ಇವಾಗ ನಾವು ಇದೇ ಡಯಾಗ್ರಾಮನ್ನು ನೋಡಿದರೆ ಇದು ಕ್ರಸ್ಟ್ ಅಂತ ತೊಗೊಂಡ್ರೆ, ಇದು ಅಪ್ಪರ್ ಮ್ಯಾಂಟಲು, ಇದು ಲೋವರ್ ಮ್ಯಾಂಟಲ್ ಅಂತ ತೊಗೊಂಡ್ರೆ, ಇದನ್ನು ಮೂರು ವಿಭಜನೆ ಮಾಡಿದ್ರಲ್ಲ, ಇದಂತೂ ಲಿಥೋಸ್ಪಿಯರ್ ಆಯಿತು ಇಷ್ಟು ಆಯಿತಾ. ಈ ಪಾರ್ಟ್ ಏನಿದೆಯಲ್ಲ ಇದಕ್ಕೆ ಆಸ್ಟೆನೋಸ್ಪಿಯರ್ ಅಂತ ಕರೀತಾರೆ. ನೋಡಿ, ಇಟ್ ಲೊಕೇಟೆಡ್ ಇನ್ ಅಪ್ಪರ್ ಮ್ಯಾಂಟಲ್. ಇದೇನಪ್ಪ ಅಂದರೆ ಅಪ್ಪರ್ ಮ್ಯಾಂಟಲ್. ಇದು ಲೊಕೇಟೆಡ್ ಇನ್ ಅಪ್ಪರ್ ಮ್ಯಾಂಟಲ್ ಬಿಟ್ವೀನ್ ಲಿಥೋಸ್ಪಿಯರ್ ಆ್ಯಂಡ್ ಮೆಸೋಸ್ಪಿಯರ್. ಇದೇನಪ್ಪ ಅಂದರೆ ಇಷ್ಟು ಲಿಥೋಸ್ಪಿಯರ್ ಆಗುತ್ತೆ ಇದು. ಆಮೇಲೆ ಇದು ಟೋಟಲ್ ಏನಪ್ಪ ಅಂದರೆ ಮೆಸೋಸ್ಪಿಯರ್.
ಇಷ್ಟು ಲಿಥೋಸ್ಪಿಯರು, ಇಷ್ಟು ಮಿಸೋಸ್ಪಿಯರ್, ಇವೆರಡು ಥ್ರೂ ಮಧ್ಯೆ ಏನಿದೆ ಇದು ಏರಿಯಾ ಐತಲ್ಲ ಇಷ್ಟು, ಇದಕ್ಕೆ ಆಸ್ಟೆನೋಸ್ಪಿಯರ್ ಅಂತ ಕರೀತಾರೆ. ಇಷ್ಟೇ ಅವ್ರು ಹೇಳೋದು. ನೆಕ್ಸ್ಟ್ ಇದರ ಥಿಕ್ನೆಸ್ ಎಷ್ಟಪ್ಪ ಅಂದರೆ 200 to 400 ಕಿಲೋಮೀಟರ್ ಇರುತ್ತೆ. ಇದರ ಥಿಕ್ನೆಸ್ಸು 200 ಕಿಲೋಮೀಟರ್ ಟು 400 ಕಿಲೋಮೀಟರ್ವರೆಗೂ ಇರುತ್ತೆ. ನೆಕ್ಸ್ಟ್ ಇಟ್ ಈಸ್ ಮೋರ್ ವಿಸ್ಕಸ್. ಅದೇ ವಿಸ್ಕಾಸಿಟಿ ಅಂತಂದರೆ ಏನು ಹೇಳಿದೆ, ರೆಸಿಸ್ಟೆನ್ಸ್ ಟು ಫ್ಲೋ. ಏನಾಗುತ್ತಪ್ಪ ಅಂದರೆ ಒಂದು ನೀರು ಮತ್ತು ಹನಿ ತೊಗೊಂಡ್ರೆ ಅದನ್ನು ನಾವು ನೆಲದ ಮೇಲೆ ಚೆಲ್ಲಿದರೆ ಯಾವುದು ನಿಧಾನವಾಗಿ ಚಲಿಸುತ್ತದೆ ಅದಕ್ಕೆ ನಾವು ವಿಸ್ಕಾಸಿಟಿ ಅಂತ ಕರಿತೀವಿ. ಇದು ಏನಪ್ಪ ಅಂದರೆ ವಿಸ್ಕಸ್ ಆಗಿರುತ್ತೆ. ಇಟ್ ಕಂಟೇನ್ಸ್ ವಿಸ್ಕಸ್ ಮಟೀರಿಯಲ್ಸ್ ಲೈಕ್ ಮ್ಯಾಗ್ಮಾ. ಇಲ್ಲಿ ಏನಪ್ಪ ಅಂತಂದರೆ ಏನು ನಾವು ಮೌಂಟೇನ್ಸು, ವೋಲ್ಕ್ಯಾನಿಕ್ ಮೌಂಟೇನ್ಸ್ ಅಂತ ಕಲಿತೀವಲ್ಲ, ಅಲ್ಲಿ ಮ್ಯಾಗ್ಮಾ ಮತ್ತು ಲಾವಾ ಬರುತ್ತಲ್ಲ ಹೊರಗಡೆ. ಇಲ್ಲೇನಪ್ಪ ಅಂದರೆ ಇದು ಎಲ್ಲಿಂದ ಬರೋದಪ್ಪ ಅಂದರೆ ಆಸ್ಟೆನೋಸ್ಪಿಯರಿಂದ ಬರುತ್ತೆ. ಇಟ್ ಕಂಟೇನ್ಸ್ ವಿಸ್ಕಸ್ ಮಟೀರಿಯಲ್ ಮ್ಯಾಗ್ಮಾ. ಅದಕ್ಕೆ ನಾವೀಗ ಮ್ಯಾಗ್ಮಾ ಮತ್ತು ಲಾವಾಗೆ ಏನು ಡಿಫ್ರೆನ್ಸ್ ಐತೆ ಅಂತ ನೋಡೋಣ. ಮ್ಯಾಗ್ಮಾ ಏನಪ್ಪ ಅಂತಂತಂದರೆ ಮೆಲ್ಟೆಡ್ ಮಟೀರಿಯಲ್ಸ್ ಫಾರ್ಮ್ಸ್ ಅ ವಿಸ್ಕಸ್ ಲಿಕ್ವಿಡ್ ಇನ್ ಆಸ್ಟೆನೋಸ್ಪಿಯರ್. ಇಲ್ಲೇನಪ್ಪ ಅಂದರೆ ಇಲ್ಲಿ ಏನು ಮೆಟೀರಿಯಲ್ಸ್ ಪ್ರೆಸೆಂಟ್ ಇರ್ತಾವಲ್ಲ ಇವೆಲ್ಲ ಏನಾಗಿರ್ತಾವಪ್ಪ ಅಂದರೆ ಮೆಲ್ಟ್ ಆಗಿರ್ತವೆ. ಈ ಮೆಲ್ಟ್ ಆಗಿ ಏನಪ್ಪ ಅಂತಂದರೆ ವಿಸ್ಕಸ್ ಲಿಕ್ವಿಡನ್ನು ಫಾರ್ಮ್ ಮಾಡಿರುತ್ತೆ. ಅದಕ್ಕೆ ನಾವೇನಪ್ಪ ಅಂತಂತಂದರೆ ಮ್ಯಾಗ್ಮಾ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂತಂತಂದರೆ, ನಾವು ಭೂಮಿ ಮೇಲೆ ಚಲನೆ ಮಾಡಿದರೆ ಏನಪ್ಪ ಅಂತಂದರೆ 1 ಕಿಲೋಮೀಟರ್ಗೆ 6.5 ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂತಂದರೆ ಟೆಂಪ್ರೇಚರ್ ಡಿಕ್ರೀಸ್ ಆಕೋತ ಹೋಗುತ್ತೆ. ಟೆಂಪ್ರೇಚರ್ ಏನು ಮಾಡುತ್ತಪ್ಪ ಅಂದರೆ ಡಿಕ್ರೀಸ್ ಆಕೋತ ಹೋಗುತ್ತೆ. ಹಾಗೆ ನಾವು ಒಳಗಡೆ ಹೋದರೆ ಇಲ್ಲಿ ಟೆಂಪ್ರೇಚರ್ ಏನು ಮಾಡುತ್ತಪ್ಪ ಇನ್ಕ್ರೀಸ್ ಆಕೋತ ಹೋಗುತ್ತೆ. ಅದಕ್ಕೆ ಏನಪ್ಪ ಅಂದರೆ ಮ್ಯಾಗ್ಮಾ ಇಲ್ಲಿ ಏನಪ್ಪ ಅಂದರೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಅದನ್ನೇ ಅವ್ರು ಸೆಕೆಂಡ್ ಪಾಯಿಂಟ್ ಕೊಟ್ಟಿರೋದು. ಆ್ಯಸ್ ವಿ ಮೂವ್ ಅಪ್ವರ್ಡ್ಸ್ ದ ಅರ್ತ್ ಸರ್ಫೇಸ್, ನಾವು ಅರ್ತ್ ಸರ್ಫೇಸ್ಗಿಂತ ಮೇಲೆ ಅಪ್ವರ್ಡ್ ಮೂವ್ ಮಾಡಿದರೆ ಟೆಂಪ್ರೇಚರ್ ಡಿಕ್ರೀಸಸ್ ಬೈ 6.5 ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್. ಏನಾಗುತ್ತಪ್ಪ ಅಂದರೆ ನಾವು ಅರ್ತ್ಗಿಂತ ಮೇಲೆ ನಾವು ಮೂವ್ ಆಗೈತೆ ಅಂದರೆ ಟೆಂಪ್ರೇಚರ್ ಏನಪ್ಪ ಡಿಕ್ರೀಸ್ ಆಗುತ್ತೆ ಬೈ 6.5 ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್ ಹಂಗೆ. ಮತ್ತು ಆ್ಯಸ್ ವಿ ಮೂವ್ ಡೌನ್ವರ್ಡ್ಸ್ ಟೆಂಪ್ರೇಚರ್ ಏನಾಗುತ್ತಪ್ಪ ಅಂದರೆ ಇನ್ಕ್ರೀಸ್ ಆಗುತ್ತೆ. ನಾವು ಕೆಳಗಡೆ ಹೋದಂಗೆ ಏನಪ್ಪ ಅಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ಇದು ಮ್ಯಾಗ್ಮಾ ಬಗ್ಗೆ ಏನು ನೋಡಿದಪ್ಪ ಅಂತಂದರೆ ಇಲ್ಲಿ ಮಟೀರಿಯಲ್ಸ್ ಏನಪ್ಪ ಅಂತಂದರೆ ಮೆಲ್ಟ್ ಆದಾಗ ಏನಪ್ಪ ಅಂದರೆ ಈ ಆಸ್ಟೆನೋಸ್ಪಿಯರಲ್ಲಿ ವಿಸ್ಕಸ್ ಲಿಕ್ವಿಡ್ ಫಾರ್ಮ್ ಮಾಡುತ್ತೆ. ಅದಕ್ಕೆ ನಾವು ಮ್ಯಾಗ್ಮಾ ಅಂತ ಕರಿತೀವಿ. ಲಾವಾ ಅಂದರೆ ಏನು? ಲಾವಾ ಅಂದರೆ ವೆನ್ ಮ್ಯಾಗ್ಮಾ ಎರಪ್ಟ್ಸ್ ಆರ್ ರಿಲೀಸಸ್ ಅಬೋವ್ ಅರ್ತ್ ಸರ್ಫೇಸ್ ದೆನ್ ಇಟ್ ಈಸ್ ನೋನ್ ಆಸ್ ಲಾವಾ. ಇದೇ ಮ್ಯಾಗ್ಮಾ ಏನಾದರೂ ಅರ್ತ್ ಸರ್ಫೇಸ್ ಮೇಲೆ ಬಂದರೆ ಇದಕ್ಕೆ ಲಾವಾ ಅಂತ ಕರೀತಾರೆ. ಇಲ್ಲಿ ಫ್ಲೋ ಆಗೋದಕ್ಕೆ, ಇಲ್ಲಿ ಫ್ಲೋ ಆಗೋದಕ್ಕೆ ಲಾವಾ ಅಂತ ಕರೀತಾರೆ. ಇಷ್ಟೇನಪ್ಪ ಅಂತಂದರೆ ಆಸ್ಟೆನೋಸ್ಪಿಯರ್ ಬಗ್ಗೆ ತಿಳ್ಕೊಬೇಕಾಗಿತ್ತು. ಇವಾಗ ಇನ್ನೊಂದು ಏನಪ್ಪ ಅಂದರೆ ಮೆಂಟಲ್ ಮತ್ತು ಇದು ಮ್ಯಾಗ್ಮಾ ಮತ್ತು ಲಾವಾ ಒಂದು ಡಯಾಗ್ರಾಮ್ ಮುಖಾಂತರ ನೋಡೋಣ. ಇದೇನಾಗಿರುತ್ತಪ್ಪ ಅಂದರೆ ಇದು ಆಸ್ಟೆನೋಸ್ಪಿಯರ್ ಆಗಿರುತ್ತೆ. ಆಸ್ಟೆನೋಸ್ಪಿಯರ್ ಆಗುತ್ತೆ. ಇದು ಮ್ಯಾಗ್ಮಾ ಚೇಂಬರು. ಈ ಮ್ಯಾಗ್ಮಾ ಚೇಂಬರ್ ಏನಪ್ಪ ಅಂದರೆ ವೋಲ್ಕ್ಯಾನಿಕ್ ಪೈಪಿಂದ ಇದು ಮ್ಯಾಗ್ಮಾ ಬಂದು ಈ ವೋಲ್ಕ್ಯಾನಿಕ್ ವೆಂಟಿಂದ ಏನಪ್ಪ ಅಂದರೆ ಇದು ಹೊರಗಡೆ ಫ್ಲೋ ಆದರೆ ಏನಪ್ಪ ಅಂತಂದರೆ ಲಾವಾ ಅಂತ ಕರೀತಾರೆ. ಇದಕ್ಕೆ ಲಾವಾ ಅಂತ ಕರೀತಾರೆ. ಇದೇ ಒಂದು ಡಯಾಗ್ರಾಮೆಟಿಕ್ ಫಾರ್ಮಲ್ಲಿ ಕೊಟ್ಟವರು. ನೆಕ್ಸ್ಟು ಮಿಸೋಸ್ಪಿಯರು. ಇವಾಗ ಏನೇನು ನೋಡಿದ್ವಿ, ಇದು ಕ್ರಸ್ಟ್ ನೋಡಿದ್ವಿ. ಇದು ಅಪ್ಪರ್ ಮೆಂಟಲು, ಲೋವರ್ ಮೆಂಟಲು. ಅಪ್ಪರ್ ಮೆಂಟಲ್ ಏನಪ್ಪ ಅಂತಂದರೆ 3 ಲೇಯರನ್ನು ಡಿವೈಡ್ ಮಾಡಿರ್ತಾರೆ. ಇದಕ್ಕೆ ಲಿಥೋಸ್ಪಿಯರ್ ಅಂತ ಕರಿತೀವಿ, ಇದಕ್ಕೆ ಆಸ್ಟೆನೋಸ್ಪಿಯರ್ ಅಂತ ಕರಿತೀವಿ. ಇದು ಲೋವರ್ ಪಾರ್ಟ್ ಆಫ್ ಅಪ್ಪರ್ ಮೆಂಟಲು, ಮತ್ತು ಲೋವರ್ ಮೆಂಟಲ್ಗೆ ಈ ಟೋಟಲ್ಗೆ ಏನಪ್ಪ ಅಂತಂದರೆ ಮಿಸೋಸ್ಪಿಯರ್ ಅಂತ ಕರಿತೀವಿ. ಅದನ್ನು ಹೇಳ್ಕೊಟ್ಟಿದ್ದಾರೆ. ಇಟ್ ಕನ್ಸಿಸ್ಟ್ ಲೋವರ್ ಪಾರ್ಟ್ ಆಫ್ ಅಪ್ಪರ್ ಮೆಂಟಲ್ ಆ್ಯಂಡ್ ಕಂಪ್ಲೀಟ್ ಲೋವರ್ ಮೆಂಟಲ್. ನೋಡಿ, ಲೋವರ್ ಪಾರ್ಟ್ ಆಫ್ ಅಪ್ಪರ್ ಮೆಂಟಲ್ ಮತ್ತು ಕಂಪ್ಲೀಟ್ ಲೋವರ್ ಮೆಂಟಲ್ಗೆ ಏನಪ್ಪ ಅಂತಂದರೆ ಮಿಸೋಸ್ಪಿಯರ್ ಅಂತ ಕರೀತಾರೆ. ನೆಕ್ಸ್ಟ್ ಲೊಕೇಟೆಡ್ ಇನ್ ಸೌತ್ ಆಫ್ ಆಸ್ಟೆನೋಸ್ಪಿಯರ್ ಆ್ಯಂಡ್ ನಾರ್ತ್ ಆಫ್ ಬೆರಿಸ್ಪಿಯರ್. ಇಂಥ ಸ್ಟೇಟ್ಮೆಂಟ್ಗಳು ಇಂಪಾರ್ಟೆಂಟ್ ಆಗ್ತವೆ. ನಾವೇನು ಇದನ್ನು ನೆನಪಿಟ್ಕೋತೀವಿ, ಆದರೆ ಬೆರಿಸ್ಪಿಯರ್ ಮತ್ತು ಆಸ್ಟೆನೋಸ್ಪಿಯರ್ ಮಧ್ಯೆ ಐತೋ ಇಲ್ಲೋ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಆ ಡಯಾಗ್ರಾಮನ್ನು ನೀವು ನೆನಪಿಟ್ಕೊಂಡ್ರೆ, ಸ್ಟಾರ್ಟಿಂಗ್ ನಾನು ಡಯಾಗ್ರಾಮ್ ಏನು ಹೇಳಿದೆ, ಕ್ರಸ್ಟು, ಓಷನಿಕ್ ಕ್ರಸ್ಟು, ಕಾಂಟಿನೆಂಟಲ್ ಕ್ರಸ್ಟು, ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮೆಂಟಲು, ಮಿಡಲ್ ಪಾರ್ಟ್ ಆಫ್ ಅಪ್ಪರ್ ಮೆಂಟಲು, ಲೋವರ್ ಪಾರ್ಟ್ ಆಫ್ ಅಪ್ಪರ್ ಮೆಂಟಲು, ಆಮೇಲೆ ಲೋವರ್ ಮೆಂಟಲು, ಔಟರ್ ಕೋರು, ಇನ್ನರ್ ಕೋರ್ ಅಂತ ಏನು ಡಯಾಗ್ರಾಮ್ ಹೇಳಿದ್ನಲ್ಲ ಅದನ್ನು ನೀವು ನೆನಪಿಟ್ಕೊಂಡ್ರೆ ಅಲ್ಲಿ ಈಸಿಯಾಗಿ ಸೈಡಿಗೆ ಲಿಥೋಸ್ಪಿಯರು, ಆಸ್ಟೆನೋಸ್ಪಿಯರು, ಮಿಸೋಸ್ಪಿಯರು, ಬ್ಯಾರಿಸ್ಪಿಯರ್ ಅಂತ ಬರ್ತದೆ. ಅದ್ರ ಜೊತೆಗೆ ಅವನು ನೆನಪಿಟ್ಕೊಂಡ್ರೆ ನೀವು ಏನಪ್ಪ ಅಂತಂದರೆ ಈಸಿಯಾಗಿ ನೀವು ಆನ್ಸರ್ಸ್ನ ಟ್ಯಾಕಲ್ ಮಾಡ್ಬೋದು. ಅದಕ್ಕೆ ಇಲ್ಲಿ ಕೇಳಿದ್ರೆ ಇಟ್ ಈಸ್ ಲೊಕೇಟೆಡ್ ಸೌತ್ ಆಫ್ ಆಸ್ಟೆನೋಸ್ಪಿಯರ್. ಸೌತ್ ಆಫ್ ಏನಪ್ಪ ಅಂದರೆ ಇದು ಆಸ್ಟೆನೋಸ್ಪಿಯರ್ ಅಂತ ನೋಡಿದ್ವಿ. ಆಸ್ಟೆನೋಸ್ಪಿಯರು ಸೌತ್ ಆಫ್ ಏನಪ್ಪ ಅಂದರೆ ಆಸ್ಟೆನೋಸ್ಪಿಯರಲ್ಲಿ ಲೊಕೇಟ್ ಆಗುತ್ತೆ. ಆ್ಯಂಡ್ ನಾರ್ತ್ ಆಫ್ ಬ್ಯಾರಿಸ್ಪಿಯರ್, ಇದಕ್ಕೆ ನಾವು
ಔಟರ್ ಕೋರ್ ಮತ್ತು ಇನ್ನರ್ ಕೋರಿಗೆ ಬ್ಯಾರಿಸ್ಪಿಯರ್ ಅಂತ ಕರಿತೀವಿ. ನಾರ್ತ್ ಬ್ಯಾರಿಸ್ಪಿಯರ್ ನಾರ್ತು ಮತ್ತು ಸೌತ್ ಆಫ್ ಆಸ್ತನೋಸ್ಪಿಯರ್ ಏನಪ್ಪ ಇದು ಲೊಕೇಟ್ ಆಗುತ್ತೆ ಮಿಸೋಸ್ಪಿಯರು. ಇದು ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಇವು ಕ್ರಸ್ಟ್ ಬಗ್ಗೆ ನೋಡಿದ್ವಿ, ಮ್ಯಾಂಟಲ್ ಬಗ್ಗೆ ನೋಡಿದ್ವಿ. ಹಾಗೆ ಕೋರ್ ಬಗ್ಗೆ ನೋಡೋಣ. ಕೋರ್ ಇಟ್ ಈಸ್ ಇನ್ನರ್ ಮೋಸ್ಟ್ ಲೇಯರ್ ಆಫ್ ಅರ್ತ್ಸ್ ಇಂಟೀರಿಯರ್. ಇದೇನಪ್ಪ ಅಂದರೆ ನಾವು ಅರ್ತ್ಸ್ ಇಂಟೀರಿಯರ್ ತೊಗೊಂಡ್ರೆ ಇದು ಟೋಟಲಿ ಇನ್ನರ್ ಮೋಸ್ಟ್ ಲೇಯರ್ ಆಗಿರುತ್ತೆ. ಇಟ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸ್, ಒಂದು ಔಟರ್ ಕೋರು, ಇನ್ನರ್ ಕೋರು. ಇವಾಗ ಇಲ್ಲಿ ಅದೇ ಮತ್ತೆ ಸೇಮ್ ಡಯಾಗ್ರಾಮನ್ನು ನಾವು ಒಂದ್ಸತಿ ನೋಡಿದರೆ ಇದು ಡಯಾಗ್ರಾಮನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕಾಯಿತು. ಇದು ಇಂಟೀರಿಯರ್ ಆಫ್ ಅರ್ತ್ ಮೇಲೆ ಯಾವ ಕ್ವಶನು ನಿಮಗೆ ಟಫ್ ಅನ್ಸಲ್ಲ. ಇವಾಗ ಇದು ಕ್ರಸ್ಟು, ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮೆಂಟಲು, ಲೋವರ್ ಮೆಂಟಲು. ಇದೇನಾಗುತ್ತಪ್ಪ ಅಂದರೆ ಔಟರ್ ಕೋರು, ಇನ್ನರ್ ಕೋರು ಇವೆರಡೂ ಸೇರಿ ಏನಪ್ಪ ಅಂತಂದರೆ ಬ್ಯಾರಿಸ್ಪಿಯರ್ ಅಂತ ಕರೀತಾರೆ. ಕೋರ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸ್, ಔಟರ್ ಕೋರು, ಇನ್ನರ್ ಕೋರ್. ಬೋತ್ ಔಟರ್ ಕೋರ್ ಆ್ಯಂಡ್ ಇನ್ನರ್ ಕೋರ್ ಕಾನ್ಸ್ಟಿಟ್ಯೂಟ್ಸ್ ಬ್ಯಾರಿಸ್ಪಿಯರ್. ಅದನ್ನೇ ನಾನು ಅಲ್ಲಿ ಹೇಳಿದೆ. ನೆಕ್ಸ್ಟು ಇಲ್ಲಿ ಟೆಂಪ್ರೇಚರ್ ಎಷ್ಟು ಇರುತ್ತಪ್ಪ ಅಂತಂದರೆ 6000 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ ಇಲ್ಲಿ ಟೆಂಪ್ರೇಚರು. ನೆಕ್ಸ್ಟು ಇನ್ನರ್ ಕೋರ್ ಏನೈತಲ್ಲ ಇದು ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಇದು ಇನ್ನರ್ ಕೋರು ಇದೇನಪ್ಪ ಅಂದರೆ ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಸಾಲಿಡ್ ಸ್ಟೇಟಲ್ಲಿ ಯಾಕಿರುತ್ತಪ್ಪ ಅಂತಂದರೆ ಹ್ಯೂಜ್ ಪ್ರೆಷರ್ ಎಕ್ಸಲ್ಟೆಡ್ ಬೈ ಓವರ್ಲೈಯಿಂಗ್ ಲೇಯರ್ಸ್. ಅಂದರೆ ಇವೇನು ಲೇಯರ್ಸ್ ಅದಾವಲ್ಲ ಇವೇನಪ್ಪ ಅಂದರೆ ಪ್ರೆಷರ್ ಎಕ್ಸಲ್ಟ್ ಮಾಡೋದ್ರಿಂದ ಏನಪ್ಪ ಅಂದರೆ ಇದು ಪ್ರೆಷರ್ ಎಕ್ಸಲ್ಟ್ ಮಾಡೋದ್ರಿಂದ ಸಾಲಿಡ್ ಸ್ಟೇಟ್ ಐತೆ. ನೆಕ್ಸ್ಟು ಮಾಸ್ ಆಫ್ ದ ಕೋರ್. ಇವಾಗ ನಾವು ಕ್ರಸ್ಟಲ್ಲಿ ನೋಡಿದ್ವಿ, ಮಾಸ್ ನೋಡಿದ್ವಿ, ವಾಲ್ಯೂಮ್ ನೋಡಿದ್ವಿ, ಡೆನ್ಸಿಟಿ ನೋಡಿದ್ವಿ. ಮೆಂಟಲಲ್ಲೂ ನೋಡಿದ್ವಿ, ಮಾಸ್ ನೋಡಿದ್ವಿ, ವಾಲ್ಯೂಮ್ ನೋಡಿದ್ವಿ, ಡೆನ್ಸಿಟಿ ನೋಡಿದ್ವಿ. ಹಾಗೆ ಮಾಸ್ ಆಫ್ ದಿ ಕೋರ್ ಬಗ್ಗೆ ನೋಡಿದ್ರೆ 32.5% ಆಫ್ ಟೋಟಲ್ ಮಾಸ್ ಇದೇನಪ್ಪ ಅಂತಂದರೆ ಇರುತ್ತೆ. ನೆಕ್ಸ್ಟ್ ವಾಲ್ಯೂಮ್ ಆಫ್ ದಿ ಕೋರ್ ಎಷ್ಟಿರುತ್ತಪ್ಪ ಅಂದರೆ 15% ಆಫ್ ಟೋಟಲ್ ವಾಲ್ಯೂಮ್ ಆಫ್ ದಿ ಅರ್ತ್ಸ್ ಇಂಟೀರಿಯರ್ ಇರುತ್ತೆ. ಇದು ಔಟರ್ ಕೋರ್, ಇದು ಕೋರು. ನೆಕ್ಸ್ಟು ಆಗಲೇ ಹೇಳಿದೆ ನಾನು ಒಂದು ಚಾರ್ಟ್ ಐತೆ, ಆ ಒಂದು ಚಾರ್ಟ್ ನೀವು ನೆನಪಿಟ್ಕೊಂಡ್ರೆ ನೀವು ಟೋಟಲಿ ಎಕ್ಸಾಮ್ ರಿವಿಷನ್ ಟೈಮಲ್ಲಿ ಇದೊಂದು ಚಾರ್ಟ್ ನೋಡ್ಕೊಂಡು ಹೋದರೆ ನೀವು ಈಸಿಯಾಗಿ ಏನಪ್ಪ ಅಂತಂದರೆ ನೀವು ನೆನಪಿಟ್ಕೋಬೋದು. ನೆಕ್ಸ್ಟು ಕೋರ್ ಬಗ್ಗೆನೇ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟಪ್ಪ ಅಂದರೆ ಡೆನ್ಸಿಟಿ ಆಫ್ ಕೋರ್ ಎಷ್ಟೈತಪ್ಪ ಅಂದರೆ 9.5 to 14.5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇಲ್ಲೇನು ನೋಡಿದ್ವಿ, ಕ್ರಸ್ಟು, ಮ್ಯಾಂಟಲು, ಕೋರು ಈ ಥರ ಡೆನ್ಸಿಟಿ ಎಷ್ಟೈತೆ ಅಂತ ನೋಡಿದ್ವಿ. 3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರುತ್ತಂತ ನೋಡಿದ್ವಿ. ಹಾಗೆ ಮ್ಯಾಂಟಲ್ದು 3.3 to 5.4 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರುತ್ತೆ. ಅದೇ ನಾವು ಕೋರಿಗೆ ಬಂದರೆ ಡೆನ್ಸಿಟಿ ಎಷ್ಟಿರುತ್ತಪ್ಪ ಅಂದರೆ 9.5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಟು 15 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ವರೆಗೂ ಡೆನ್ಸಿಟಿ ಇರುತ್ತೆ. ಆಮೇಲೆ ಮೇಜರ್ ಮಟೀರಿಯಲ್ಸ್, ನಾವು ಕೋರಲ್ಲಿ ಮೇಜರ್ ಮಟೀರಿಯಲ್ಸ್ ಏನು ನೋಡೋದಪ್ಪ ಅಂತಂದರೆ ನೈಫ್ ಅಂತ ನೋಡ್ತೀವಿ. ಏನಪ್ಪ ಅಂದರೆ ಇದು ನಿಕ್ಕೆಲ್ಲು ಮತ್ತು ಫೆರಸ್ಸು. ಇಲ್ಲೇನಪ್ಪ ಅಂತಂದರೆ ಇದಕ್ಕೆ ಸಿಯಾಲ್ ಲೇಯರ್ ಅಂತ ಕರಿತೀವಿ, ಸೀಮಾ ಲೇಯರ್ ಅಂತ ಕರಿತೀವಿ, ಮತ್ತು ನಿಫೆ ಲೇಯರ್ ಅಂತ ಕರಿತೀವಿ. ಆದರೆ ಓಷನಿಕ್ ಕ್ರಸ್ಟ್ ಎದರಿಂದ ಫಾರ್ಮ್ ಆಗೈತಪ್ಪ ಅಂತಂತಂದರೆ ಸೀಮಾ ಲೇಯರ್. ನೆಕ್ಸ್ಟ್ ಇಲ್ಲಿ ಅದೇ ಟೇಬಲ್ ಫಾರ್ಮನ್ನು ನೋಡೋಣ. ಏನಪ್ಪ ಅಂತಂದರೆ ಲೇಯರ್ಸ್ ಯಾವುದಪ್ಪ ಅಂತಂದರೆ ಕ್ರಸ್ಟು, ಮ್ಯಾಂಟಲು, ಕೋರು. ಕ್ರಸ್ಟ್ ಏನಪ್ಪ ಅಂತಂದರೆ ಸಿಯಾಲ್ ಲೇಯರಲ್ಲಿ ಫಾರ್ಮ್ ಆಗುತ್ತೆ, ಮ್ಯಾಂಟಲ್ ಏನಪ್ಪ ಅಂದರೆ ಸೀಮಾ ಲೇಯರಲ್ಲಿ ಫಾರ್ಮ್ ಆಗುತ್ತೆ, ಇದು ಕೋರ್ ಏನಪ್ಪ ಅಂದರೆ ನಿಫೆ ಲೇಯರಲ್ಲಿ ಫಾರ್ಮ್ ಆಗುತ್ತೆ. ಈ ಥರ ಮಾಸ್ ಎಷ್ಟಿರುತ್ತಪ್ಪ ಅಂದರೆ 0.5%, 67%, 32.5%. ಇವೇನಪ್ಪ ಅಂತಂದರೆ ಕ್ರಸ್ಟದು 0.5%, ಮ್ಯಾಂಟಲ್ 67% ಮತ್ತು ಕೋರ್ 32.5%. ಹಾಗೆ ವಾಲ್ಯೂಮನ್ನು ನೋಡಿದರೆ ಸಿಯಾಲ್ದು 1%, ಇದು ಕ್ರಸ್ಟದು 1%, ಮ್ಯಾಂಟಲ್ದು 84% ಮತ್ತು ಕೋರ್ದು 15%. ಹಾಗೆ ಡೆನ್ಸಿಟಿ ಬಂದರೆ ಕ್ರಸ್ಟದು 3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬು, ಆಮೇಲೆ ಮ್ಯಾಂಟಲ್ದು 3.3 to 5.4 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬು, ಆಮೇಲೆ ಇದು ಕೋರಿಗೆ ಬಂದರೆ 9.5 to 14.5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇದೊಂದು ಚಾರ್ಟ್ ನೀವು ನೆನಪಿಟ್ಕೊಂಡ್ರೆ ಯಾವುದು ಕ್ವಶನ್ ಆಗಲಿ ಟ್ಯಾಕಲ್ ಮಾಡ್ಬೋದು. ಇವಾಗ ಸುಮ್ಮನೆ ಒಂದು ಗ್ಲ್ಯಾನ್ಸ್ ಮಾಡೋಣ. ಏನೇನು ನೋಡಿದ್ವಿ, ಒಂದು ದೊಡ್ಡ ಡಯಾಗ್ರಾಮ್ ನೋಡಿದ್ವಿ. ಆ ಡಯಾಗ್ರಾಮ್ ಮುಖಾಂತರನೇ ನೋಡೋಣ. ನೋಡಿ, ಇದೇನಿತ್ತು, ಕಾಂಟಿನೆಂಟಲ್ ಕ್ರಸ್ಟ್ ಇತ್ತು. ಇಲ್ಲೇನಿತ್ತು, ಓಷಾನಿಕ್ ಕ್ರಸ್ಟ್ ಇತ್ತು.
ಇದರದ್ದು ಎರಡು ಥರದ್ದು ಡಿಫ್ರೆನ್ಸ್ ನೋಡಿದ್ವಿ. ಏನಪ್ಪ ಅಂದರೆ ಇದು ಅರೌಂಡ್ 30 to 40 ಕಿಲೋಮೀಟರ್ ಇರುತ್ತೆ, ಇದು ಅರೌಂಡು 5 to 8 ಕಿಲೋಮೀಟರ್ ಇರುತ್ತೆ. ಆಮೇಲೆ ಇದು ಸಿಯಾಲಿಂದ ಮಾಡಿರ್ತಾರೆ, ಸಿಯಾಲಿಂದ ಫಾರ್ಮ್ ಆಗಿರುತ್ತೆ. ಇದು ಸೀಮಾ ಲೇಯರ್ ಇರುತ್ತೆ. ಇದನ್ನು ನೋಡಿದ್ವಿ. ಹಾಗೆ ಇದು ಕ್ರಸ್ಟ್ ಬಗ್ಗೆ ನೋಡಿದ್ವಿ. ಇದನ್ನು ಮ್ಯಾಂಟಲ್ನ ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮ್ಯಾಂಟಲಲ್ಲಿ ಏನಪ್ಪ ಅಂತಂದರೆ ಡಿವಿಷನ್ ಮಾಡ್ತಾರೆ. ಈ ಅಪ್ಪರ್ ಮ್ಯಾಂಟಲ್ನ 3 ಡಿವಿಷನ್ ಮಾಡ್ತಾರೆ. ಅದರಲ್ಲಿ ಏನಪ್ಪ ಅಂದರೆ ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು, ಮಿಡಲ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು, ಲೋವರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು, ಆಮೇಲೆ ಇದು ಲೋವರ್ ಮ್ಯಾಂಟಲು. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಇವೆರಡು ಸೇರಿ ಕ್ರಸ್ಟು ಮತ್ತು ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ ಸೇರಿ ಏನಪ್ಪ ಅಂತಂದರೆ ಲಿಥೋಸ್ಪಿಯರ್ ಆಗುತ್ತೆ. ಆಮೇಲೆ ಇದೇನಪ್ಪ ಅಂತಂದರೆ ಮಿಡಲ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ಗೆ ಏನಪ್ಪ ಅಂತಂದರೆ ಆಸ್ಟೆನೋಸ್ಪಿಯರ್ ಅಂತ ಕರಿತೀವಿ. ಆಮೇಲೆ ಲೋವರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲು ಮತ್ತು ಲೋವರ್ ಮ್ಯಾಂಟಲಿಗೆ ಏನಪ್ಪ ಅಂತಂದರೆ ಮೆಸೋಸ್ಪಿಯರ್ ಅಂತ ಕರಿತೀವಿ. ಮತ್ತು ಇದು ಔಟರ್ ಕೋರು, ಇದು ಇನ್ನರ್ ಕೋರು. ಇದು ಔಟರ್ ಕೋರಿಗೆ ಇನ್ನರ್ ಕೋರಿಗೆ ಏನಪ್ಪ ಅಂದರೆ ಬ್ಯಾರಿಸ್ಪಿಯರ್ ಅಂತ ಕರಿತೀವಿ. ಇದನ್ನು ನೋಡಿದೆ. ಇದಾದ ತಕ್ಷಣ ಏನಪ್ಪ ಅಂತಂತಂದರೆ ಇಲ್ಲಿ ಡಿಸ್ಕಂಟಿನ್ಯೂಟಿಗಳು ನೋಡಿದ್ವಿ. ಡಿಸ್ಕಂಟಿನ್ಯೂಟಿ ಅಂತಂದರೆ ಕಾಂಟ್ರಾಕ್ಟ್ ಡಿಸ್ಕಂಟಿನ್ಯೂಟಿ ನೋಡಿದ್ವಿ. ಕಾಂಟ್ರಾಕ್ಟ್ ಡಿಸ್ಕಂಟಿನ್ಯೂಟಿ ಏನಪ್ಪ ಅಂತಂದರೆ ಓಷಿಯನ್ ಮತ್ತು ಲ್ಯಾಂಡ್ ಮಧ್ಯೆ ಇರೋದಕ್ಕೆ ಏನೋ ಕಾಂಟ್ರಾಕ್ಟ್ ಡಿಸ್ಕಂಟಿನ್ಯೂಟಿ ಅಂತಾರಂತ ನೋಡಿದ್ವಿ. ಆಮೇಲೆ ಏನಪ್ಪ ಅಂತಂದರೆ ಕ್ರಸ್ಟ್ ಮತ್ತು ಮ್ಯಾಂಟಲ್ ಮಧ್ಯೆ ಇರೋದಕ್ಕೆ ಏನಪ್ಪ ಅಂತಂದರೆ ಮೊಹೊರೋವಿಸಿಕ್ ಡಿಸ್ಕಂಟಿನ್ಯೂಟಿ ಅಂತಾರಂತ ನೋಡಿದ್ವಿ. ನೆಕ್ಸ್ಟು ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮ್ಯಾಂಟಲ್ಗೆ ಏನಪ್ಪ ಅಂತಂತಂದರೆ ರೇಪತ್ತಿ ಡಿಸ್ಕಂಟಿನ್ಯೂಟಿ ಅಂತ ಕರಿತಾರಂತ ಹೇಳ್ತೀವಿ. ಆಮೇಲೆ ಮ್ಯಾಂಟಲು ಮತ್ತು ಕೋರ್ ಮಧ್ಯೆ ಇರೋದಕ್ಕೆ ಏನಪ್ಪ ಕರಿತಾರಪ್ಪ ಅಂತಂದರೆ ಗುಟನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂತ ಕರಿತಾರಂತ ನೋಡಿದ್ವಿ. ಆಮೇಲೆ ಔಟರ್ ಕೋರು ಇನ್ನರ್ ಕೋರ್ ಮಧ್ಯೆ ಇರೋದಕ್ಕೆ ಏನಪ್ಪ ಅಂತಂತಂದರೆ ಲೇಮನ್ ಡಿಸ್ಕಂಟಿನ್ಯೂಟಿ ಅಂತ ನೋಡಿದ್ವಿ. ಇವೇನಪ್ಪ ಅಂದರೆ ಇಷ್ಟು ಡಿಸ್ಕಂಟಿನ್ಯೂಟಿಗಳು ನೋಡಿದ್ವಿ. ಇದರದ್ದು ನಾನು ಟ್ರಿಕ್ಕು ಹೇಳಿದೆ, ಕಾನ್ರಾಡ್ ಮೋಹನ್ ಕಿ ರಿಪೋರ್ಟ್ ಗುಟನ್ಬರ್ಗ್ಸೆ ಲೇ ಗೈ ಅಂತ. ಇದು ಏನಪ್ಪ ಅಂತಂದರೆ ಇಷ್ಟೆಲ್ಲ ನಾವು ಇಂಟೀರಿಯರ್ ಆಫ್ ಅರ್ತ್ ಬಗ್ಗೆ ನೋಡಿದ್ವಿ. ಈ ಥರ ಡೆನ್ಸಿಟಿ ಒಂದ್ಸತಿ ಗ್ಲಾನ್ಸ್ ಮಾಡೋಣ. 3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬು, ಆಮೇಲೆ 3.3 to ಅರೌಂಡ್ 5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬು, ಆಮೇಲೆ ಏನಪ್ಪ ಅಂದರೆ 9.5 to 14.5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬು. ಇವಿಷ್ಟು ನೆನಪಿಟ್ಕೊಂಡ್ರೆ ಏನಪ್ಪ ಅಂತಂದರೆ ಯಾವುದಾದ್ರೂ ಕ್ವಶನ್ ಬಂದರೂ ನೀವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ಇಷ್ಟೆಲ್ಲ ಹೇಳಿದ್ದು ಇಂಟೀರಿಯರ್ ಆಫ್ ಅರ್ತ್ ಬಗ್ಗೆ. ನೆಕ್ಸ್ಟು ಕ್ಲಾಸಲ್ಲಿ ಬೇರೆ ಟಾಪಿಕನ್ನು ನೋಡೋಣ. ಥ್ಯಾಂಕ್ ಯು.